स्तोत्रमोपनिषदैः गायन्ति यं सामगाः ध्यानावस्थिततद्गतेन मनसा पश्यन्ति यं योगिनो यस्यान्तं न विदुःसुरासुरगणाः देवाय तस्मै नमः। सृष्ट्यस्थित्यप्येह नियतिविहितमो बन्धमोक्षाश्च यस्मात् अस्य श्री ब्रह्मरुद्रप्रभृतिसुरनरद्वीषशत्रुरात्मकस्य विष्णो व्यस्ताः समस्ताः सकलगुणनिधिः सर्वदोषो व्यपेतः पूर्णानन्दाव्ययो यः गुरुरपि परमश्चिन्तयेतं महान्तम्। जन्माद्यस्य यतोऽन्वयादितरतश्चात्यश्वविघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। बुद्धिर्बलं यशोधैर्यं निर्भयत्वमरोगता जाड्यं वाक्पटुत्वं च हनुमस्मरणात् भवेत्। भवति यदनुभावादेडमोकोऽपि वाग्मी जडमतिरपि जन्तुः जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। सत्याभिघ्नकराब्जोत्तां पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान्। वेदेशमुनिसत्पादसेवा सम्प्राप्तवैभवान् यादवार्यान् वरसुधा टीकाकारान्वयं नुमः। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरुन् मम बुधैरपि सुदुर्बोधे ग्रन्थे यन्मम साहसं तत्पारयन्तु निपुणाः गुरुपादरजक्कणाः। लौकिकालौकिकफललक्षणामृतदोहिनीं गुरुवनुग्रहरूपां तां कामधेनुमुपास्महे शुभान् ध्यायन्ति ये कामान् गुरुदेव प्रसादजान् इतरान् आत्मपापोत्थान् तेषां विद्या फलिष्यति। समाश्रयेत् गुरुं भक्त्या महाविश्वासपूर्वकं निक्षिपेत् सर्वभारांश्च गुरोः श्रीपादपङ्कजे। हरिः ओं हरिः ओं हरिः ओं। स्वस्त्यस्तु सताम् अशेषसन्मङ्गलानि भवन्तु श्लोकैकश्रवणपठनमात्रेण मुक्तिश्चक्षोत्तॄणाम् निखिलकलिकृतकल्मषापनोदनपटुतले पुरुषार्थाद्यखिलार्थसाधने भूते श्रीमद्भागवते प्रथमस्कन्धे अद्य कथा प्रसक्तौ सति पूर्वकिञ्चित् प्रसक्तप्रमेयानुवादः। हरिः ओं हरिः ओं हरिः ओं। ಶ್ರೀಮದ್ಭಾಗವತದ ಮಹಿಮೆಯನ್ನ ಮೊದಲಿಗೆ ತಿಳಿದುಕೊಂಡು ಭಕ್ತಿಯಿಂದ ಶ್ರೀಮದ್ಭಾಗವತವನ್ನ ಶ್ರವಣ ಮಾಡಬೇಕು. ಹೀಗಾಗಿ ಪದ್ಮಪುರಾಣದಲ್ಲಿ ಶ್ರೀಮದ್ಭಾಗವತದ ಮಹಿಮೆ ಬಹಳ ವಿಸ್ತಾರವಾಗಿ ಬಂದಿದೆ. ಶ್ರೀಮದ್ಭಾಗವತದ ಮಹಿಮೆಯನ್ನ ಪದ್ಮಪುರಾಣದಲ್ಲಿ ಹೇಳಿದ ಪ್ರಕಾರವಾಗಿ ನಾವು ತಿಳಿತಾ ಇದ್ದೇವೆ. ಶ್ರೀಮದ್ಭಾಗವತ ಯಾಕೆ ಹೊರಟದ್ದು, ಶ್ರೀಮದ್ಭಾಗವತದ ಉದ್ದೇಶ ಏನ್ ಮಾಡೋದಕ್ಕಾಗಿ ಶ್ರೀಮದ್ಭಾಗವತ ಜಗತ್ತಿನಲ್ಲಿ ಪ್ರವರ್ತವಾಗಿದೆ ಅಂತಂದ್ರೆ ಅದಕ್ಕೆ ಪದ್ಮಪುರಾಣ ಹೇಳುತ್ತದೆ, ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಭಕ್ತಿ ಜ್ಞಾನ ವಿರಾಗಾಣಾಂ ಸ್ಥಾಪನಾಯ ಪ್ರಕಾಶಿತ. ಶ್ರೀಮದ್ಭಾಗವತ ಅಂತಂದ್ರೆ ಸಕಲ ಶ್ರುತಿಗಳ ಅರ್ಥನೇ ಶ್ರೀಮದ್ಭಾಗವತ, ವೇದಾರ್ಥ ಪರಿಬೃಂಹಿತ. ಶ್ರೀಮದ್ಭಾಗವತದಲ್ಲಿಯ ಪ್ರತಿಯೊಂದು ಶ್ಲೋಕದಲ್ಲಿಯೂ ಕೂಡ, ಪ್ರತಿಯೊಂದು ಪದಗಳಲ್ಲಿಯೂ ಕೂಡ
ವೇದಾರ್ಥ ತುಂಬಿ ಇದೆ. ವೇದಾರ್ಥಗಳನ್ನ ತನ್ನ ಒಡಲಲ್ಲಿ ಇಟ್ಟುಕೊಂಡಿರತಕ್ಕಂಥದ್ದು ಶ್ರೀಮದ್ ಭಾಗವತ. ಇಂತಹ ವೇದಾರ್ಥ ಪರಿಬೃಂಹಿತವಾಗಿರತಕ್ಕಂತಹ ಶ್ರೀಮದ್ ಭಾಗವತ ಹೊರಟದ್ದು ಯಾಕೆ ಅಂತಂದ್ರೆ ಭಕ್ತಿ ಜ್ಞಾನ ವಿರಾಗಾಣಂ ಸ್ಥಾಪನಾಯ ಪ್ರಕಾಶಿತ. ಜನರಲ್ಲಿ ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನ ಪ್ರತಿಷ್ಠಾಪನೆ ಮಾಡೋದಕ್ಕಾಗಿ ವೇದವ್ಯಾಸ ದೇವರು ಶ್ರೀಮದ್ ಭಾಗವತವನ್ನ ರಚನೆ ಮಾಡಿದ್ದಾರೆ. ನಮ್ಮಲ್ಲಿ ಅಲ್ಪ ಸ್ವಲ್ಪವಾದಂತಹ ಜ್ಞಾನ, ಭಕ್ತಿ, ವೈರಾಗ್ಯಗಳಿದೆ. ಇಲ್ಲ ಅಂದ್ರೆ ನಾವು ಶ್ರೀಮದ್ ಭಾಗವತವನ್ನ ಕೇಳಬೇಕು ಅಂತ ಹೇಳಿ ಕೂಡ್ತಾನೆ ಇರಲಿಲ್ಲ, ಭಾಗವತ ಶ್ರವಣಕ್ಕೆ ಸಿದ್ಧರಾಗ್ತಾನೆ ಇರಲಿಲ್ಲ. ಭಗವಂತನ ಕಥೆಗಳನ್ನ ಕೇಳಬೇಕು, ಭಾಗವತವನ್ನ ಕೇಳಬೇಕು ಅಂತ ನಾವು ಕೂತಿದ್ದೇವೆ ಅಂತ ಅಂದ ಮೇಲೆ ನಮ್ಮಲ್ಲಿ ಸ್ವಲ್ಪ ಭಕ್ತಿ ಇದೆ. ಭಗವಂತ ಸರ್ವೋತ್ತಮನಿದ್ದಾನೆ ಅಂತ ತಿಳಿದಿದ್ದೇವೆ ಸಾಮಾನ್ಯವಾಗಿ, ಹೀಗಾಗಿ ಜ್ಞಾನ ಇದೆ. ಅಲ್ಪ ಸ್ವಲ್ಪ ವೈರಾಗ್ಯವೂ ಕೂಡ ಇದೆ. ಆದರೆ ಇಷ್ಟು ಭಕ್ತಿ, ಇಷ್ಟೇ ಜ್ಞಾನ, ಇಷ್ಟೇ ವೈರಾಗ್ಯ ಭಗವಂತನ ದರ್ಶನಕ್ಕೆ ಸಾಕಾಗೋದಿಲ್ಲ. ದೃಢವಾದ ಭಕ್ತಿ ಬೇಕು. ಸರ್ವೋತ್ತಮತ್ವ ಜ್ಞಾನ ಬಹಳ ದೃಢವಾಗಿ ಇರಬೇಕು. ಅನೇಕ ಯುಕ್ತಿಗಳಿಂದ ಪರಬ್ರಹ್ಮನ ಸರ್ವೋತ್ತಮತ್ವವನ್ನ ಚೆನ್ನಾಗಿ ತಿಳಿದುಕೊಳ್ಳಬೇಕು. ಅದರ ಜೊತೆ ಒಳಗೆ ವಿಷಯ ಪದಾರ್ಥಗಳಲ್ಲಿ, ಸಂಸಾರದಲ್ಲಿ ವೈರಾಗ್ಯ ಬೇಕು. ಈ ಮೂರು ಯಾವಾಗ ನಮ್ಮಲ್ಲಿ ಚೆನ್ನಾಗಿ ದೃಢವಾಗ್ತದೆ ಆವಾಗ ಭಗವಂತನ ದರ್ಶನವಾಗ್ತದೆ. ಹಾಗಾದ್ರೆ ಜ್ಞಾನ, ಭಕ್ತಿ, ವೈರಾಗ್ಯ ಈ ಮೂರೂ ಕೂಡ ಗಟ್ಟಿಯಾಗಿ ನಮ್ಮಲ್ಲಿ ಪ್ರತಿಷ್ಠಾಪಿತವಾಗಬೇಕಾದ್ರೆ ಶ್ರೀಮದ್ ಭಾಗವತ ಅತ್ಯವಶ್ಯಕವಾದದ್ದು. ಅದಕ್ಕಾಗಿಯೇ ಭಾಗವತ ಹೊರಟದ್ದು. ಇದಕ್ಕೆ ಒಂದು ಇತಿಹಾಸವನ್ನ, ಕಥೆಯನ್ನ ಹೇಳ್ತೀನಿ ಅಂತ ಸೂತಾಚಾರ್ಯರು ಶಮನಕಾದಿಗಳಿಗೆ ಹೇಳ್ತಾ ಇದ್ದಾರೆ. ಅತ್ರತೆ ಕಥಯಿಷ್ಯಾಮಿ ಭಕ್ತಿಯುಕ್ತಂ ಕಥಾನಕಂ ಶುಕೇನ ಮಮ ಯತ್ ಪ್ರೋಕ್ತಂ ರಹಃ ಶಿಷ್ಯಂ ವಿಚಾರ್ಯ ಚ. ಏಕಾಂತದಲ್ಲಿ ಶುಕಾಚಾರ್ಯರು ನನಗೆ ಈ ಕಥೆಯನ್ನ ಉಪದೇಶ ಮಾಡಿದ್ದಾರೆ. ಈ ಕಥೆಯನ್ನ ಯಾರು ಶ್ರವಣವನ್ನ ಮಾಡ್ತಾರೆಯೋ ಅವರಿಗೆ ಭಗವಂತನಲ್ಲಿ ವಿಶಿಷ್ಟವಾದಂತಹ ಭಕ್ತಿ ಹುಟ್ಟುತ್ತದೆ. ಹೀಗಾಗಿ ಈ ಕಥೆಯನ್ನ ಹೇಳ್ತೀನಿ ಅಂತ ಹೇಳಿ ಪ್ರಾರಂಭವನ್ನ ಮಾಡ್ತಾ ಇದ್ದಾರೆ. ಏಕದಾ ಹಿ ವಿಶಾಲಾಯಾಂ ಚತ್ವಾರಃ ಋಷಯೋ ಮಲಾಃ ಸತ್ಸಂಗಾರ್ತೆ ಸಮಾಯಾತಾಃ ದದೃಶುಃ ತತ್ರ ನಾರದಂ. ಒಮ್ಮೆ ಬದರಿಕಾಶ್ರಮದಲ್ಲಿ 4 ಜನ ಚತುರ್ಮುಖ ಬ್ರಹ್ಮದೇವರ ಮಾನಸ ಪುತ್ರರು ಸನಕ, ಸನಂದನ, ಸನಾತನ, ಸನತ್ ಕುಮಾರರು ಅಂತ ಹೇಳಿ ಈ 4 ಜನ ಊರ್ಧ್ವರೇತಸ್ಕರು ಯಾವಾಗಲೂ ಕೂಡ ಸನ್ಯಾಸದಲ್ಲೇ ಇರತಕ್ಕಂಥವರು. ಅಂತಹ ಮಹಾಜ್ಞಾನಿಗಳು ಬದರಿಕಾಶ್ರಮಕ್ಕೆ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂತಂದ್ರೆ ಸತ್ಸಂಗಾರ್ತೆ ಸಮಾಯಾತಾಃ, ಸಜ್ಜನರ ಸಮಾಗಮ ಆಗ್ತದೇನು ಅನ್ನೋದಕ್ಕಾಗಿ ಬಂದಿದ್ದಾರಂತೆ. ಸಂಘವಾಗಲಿ, ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ. ಸಜ್ಜನರ ಸಂಘ ಇದು ನಮ್ಮ ಸಂಸಾರದ ನಿವೃತ್ತಿಗೆ ಕಾರಣ, ಮೋಕ್ಷಕ್ಕೆ ಕಾರಣ. ಪಾಂಡುರಂಗ ನಿನ್ನ ಕೊಂಡಾಡುವ ಮಂಗಲಾತ್ಮರ ಸಂಘ ಸುಖವಿತ್ತು ಕಾಯೋ ಕರುಣಾಸಾಗರ. ನಮಗೇನು ಬೇಕಾಗಿಲ್ಲ. ಭಗವದ್ ಭಕ್ತರೇನಿದ್ದಾರೆ ಆ ಭಗವದ್ ಭಕ್ತರ ಜೊತೆಗೆ ಇರುವಂತಹ ಭಾಗ್ಯವನ್ನ ಭಗವಂತ ಕೊಟ್ರೆ ಸಾಕು, ಅದರಿಂದ ಉದ್ಧಾರ ಆಗಿಬಿಡ್ತೀವಿ.
ಸನಕಾದಿಗಳು ಬಂದದ್ದು ಸಜ್ಜನರ ಸಮಾಗಮ ಆಗ್ತದೇನು ಅಂತ ಹೇಳಿ ಬದರಿಕಾಶ್ರಮಕ್ಕೆ ಬಂದಿದ್ದಾರೆ. ಅಲ್ಲಿ ನಾರದರು ಆ ಸನಕಾದಿಗಳಿಗೆ ಭೇಟಿಯಾಗಿದ್ದಾರೆ. ನಾರದರನ್ನ ನೋಡಿದ್ರು. ಕಥಂ ಬ್ರಹ್ಮನ್ ಧೀನಮುಖಃ ಕುತಶ್ಚಿಂತಾತುರೋ ಭವಾನ್ ತ್ವರಿತಂ ಗಮ್ಯತೆ ಕುತ್ರ ಕುತಶ್ಚ ಆಗಮನಂ ತವ. ನಾರದರೆ, ಯಾಕೆ ಸ್ವಲ್ಪ ಮುಖ ಬಾಡಿದೆಯಲ್ಲ, ಯಾಕೆ ದುಃಖಿತರಾದವರಂತೆ ಕಾಣಿಸ್ತಾ ಇದ್ದೀರಿ? ಏನೋ ಮುಖದಲ್ಲಿ ಚಿಂತ ಕಾಣಿಸ್ತಾ ಇದೆ, ಏನೋ ವಿಚಾರವನ್ನು ಮಾಡ್ತಾ ಇದ್ದೀರಿ. ಎಲ್ಲೋ ಗಡಿಬಿಡಿ ಮಾಡಿಕೊಂಡು ಬಹಳ ವೇಗವಾಗಿ ಎಲ್ಲೋ ಹೋಗ್ತಾ ಇರೋ ಹಾಗೆ ಕಾಣಿಸ್ತಾ ಇದೆಯಲ್ಲ. ಎಲ್ಲಿಂದ ಬಂದದ್ದು, ಎಲ್ಲಿ ಹೋಗ್ತಾ ಇದ್ದೀರಿ, ಏನ್ ವಿಚಾರವನ್ನ ಮಾಡ್ತಾ ಇದ್ದೀರಿ, ಯಾಕೋ ಬಹಳ ದುಃಖ ಆದಂತೆ ಕಾಣಿಸ್ತಾ ಇದೆ ಅಂತ ಹೇಳಿದಾಗ ನಾರದರು ಹೇಳ್ತಾ ಇದ್ದಾರೆ, ನಾನು ಎಷ್ಟೇ ಆದರೂ ಕೂಡ ತ್ರಿಲೋಕ ಸಂಚಾರಿ, ಮೂರು ಲೋಕವನ್ನೂ ಕೂಡ ಸಂಚಾರವನ್ನ ಮಾಡ್ತಾ ಆ ಮೂರು ಲೋಕದಲ್ಲಿ ಇರತಕ್ಕಂಥ ಜನರ ಯೋಗಕ್ಷೇಮವನ್ನ ವಿಚಾರ ಮಾಡ್ತಾ ಭಗವಂತನನ್ನ ಗಾನದಿಂದ ಆರಾಧನೆಯನ್ನ ಮಾಡ್ತಾ ಸಂಚಾರ ಮಾಡೋದೇ ನನ್ನ ಕೆಲಸ. ಹೀಗಾಗಿ ಭೂಲೋಕದಲ್ಲಿ ಎಲ್ಲಾ ತೀರ್ಥಕ್ಷೇತ್ರಗಳನ್ನ ಸಂಚಾರ ಮಾಡ್ತಾ ಮಾಡ್ತಾ ನಾನು ಬರ್ತಾ ಇದ್ದೇನೆ. ನಾ ಎಲ್ಲಿ ಎಲ್ಲ ಸಂಚಾರ ಮಾಡಿದೆ ಅಂತಂದ್ರೆ ಹರಿಕ್ಷೇತ್ರಂ, ಕುರುಕ್ಷೇತ್ರಂ, ಶ್ರೀರಂಗಂ, ಸೇತುವಂದನಂ ಏವಮಾದೀಷು ತೀರ್ಥೇಶು ಭ್ರಮಮಾಣಃ ಇತಸ್ತತಃ. ಹರಿಕ್ಷೇತ್ರ ಹರಿದ್ವಾರಕ್ಕೆ ಹೋಗಿದ್ದೇನೆ, ಕುರುಕ್ಷೇತ್ರಕ್ಕೆ ಹೋಗಿದ್ದೇನೆ, ಶ್ರೀರಂಗಕ್ಕೆ ಹೋಗಿದ್ದೇನೆ, ಸೇತು ಮಾಧವನ ದರ್ಶನವನ್ನ ಮಾಡಿದ್ದೇನೆ. ಹೀಗೆ ಉತ್ತರದಲ್ಲಿ ಇರತಕ್ಕಂಥ ತೀರ್ಥಕ್ಷೇತ್ರಗಳು, ದಕ್ಷಿಣದಲ್ಲಿ ಇರತಕ್ಕಂಥ ತೀರ್ಥಕ್ಷೇತ್ರಗಳು ಎಲ್ಲ ಕಡೆಯಲ್ಲಿಯೂ ಕೂಡ ಸಂಚಾರ ಮಾಡ್ತಾ ಇದ್ದೇನೆ. ಆದರೆ ನನಗೆ ಯಾಕಿಷ್ಟು ಚಿಂತೆ ವಿಚಾರ ತಲೆ ಒಳಗೆ ಬಂದಿದೆ ಅಂತಂದ್ರೆ, ಎಲ್ಲಿ ನೋಡಿದ್ರು ಕೂಡ ಧರ್ಮ ಇಲ್ಲ, ಕರ್ಮ ಇಲ್ಲ, ಅಧರ್ಮವೇ ತಾಂಡವವಾಡ್ತಾ ಇದೆ. ಸುಳ್ಳು, ಮೋಸ, ವಂಚನೆಗಳೇ ಜಗತ್ತಿನಲ್ಲಿ ವಿಪರೀತವಾಗಿ ಇದೆ. ಸತ್ಯಂ ನಾಸ್ತಿ ತಪಶೌಚಂ ದಯಾ ದಾನಂ ನ ವಿದ್ಮಹೇ ನ ವಿದ್ಯತೆ ಉದರಂ ಭರಿಣೋ ಜೀವಾಹ ವರಾಕಾಹ ಕೂಟಭಾಷಿಣಃ. ಸತ್ಯಂ ನಾಸ್ತಿ, ಸತ್ಯ ಅನ್ನೋದು ಇಲ್ಲೇ ಇಲ್ಲ. ವೇದಗಳು ಹೇಳ್ತದೆ, ಸತ್ಯಂ ವದ ಧರ್ಮಂಚರ. ಸತ್ಯವನ್ನೇ ಮಾತನಾಡಬೇಕು, ಧರ್ಮವನ್ನೇ ಮಾಡಬೇಕು. ಎರಡೂ ಮಾಡೋದಿಲ್ಲ ನಾವು. ಸತ್ಯವನ್ನ ಮಾತನಾಡೋದಿಲ್ಲ, ಧರ್ಮದ ಕೆಲಸಗಳನ್ನ ಮಾಡೋದಿಲ್ಲ. ನಾರದರು ಹೇಳ್ತಾ ಇದ್ದಾರೆ, ಆ ಕಾಲದಲ್ಲಿಯೇನೆ ಸತ್ಯಂ ನಾಸ್ತಿ ಯತ್ಸತಾಂ ಹಿತಮತ್ಯಂತಂ ತತ್ಸತ್ಯಮಿತಿ ಗೀಯತೆ. ಸತ್ಯ ಅನ್ನೋ ಶಬ್ದಕ್ಕೆ ಇದ್ದದ್ದು ಇದ್ದ ಹಾಗೆ ಹೇಳೋದು ಸತ್ಯ, ಇದು ಒಂದರ್ಥ. ಆದರೆ ನಿಜವಾಗಿಯೂ ಕೂಡ ಸತ್ಯ ಅಂತಂದ್ರೆ ಸಜ್ಜನರಿಗೆ, ಭಗವದ್ಭಕ್ತರಿಗೆ ನಾವು ಏನ್ ಮಾತಾಡೋದ್ರಿಂದ ಹಿತ ಆಗ್ತದೆ, ಒಳಿತಾಗ್ತದೆ, ಅದನ್ನೇ ಶ್ರೀಮದ್ ಆಚಾರ್ಯರು ಸತ್ಯ ಅಂತ ಕರೆದಿದ್ದಾರೆ. ಸತ್ಯಂ ನಾಸ್ತಿ, ಯಾರು ಸತ್ಯವನ್ನ ಮಾತನಾಡ್ತಾ ಇಲ್ಲ. ತಪಃ ನಾಸ್ತಿ, ಶೌಚಂ ನಾಸ್ತಿ, ದಯಾ ನಾಸ್ತಿ, ದಾನಂ ನಾಸ್ತಿ, ಯಾವುದೂ ಇಲ್ಲ. ತಪಸ್ಸಿಲ್ಲ, ಶೌಚಾಚಾರಗಳಿಲ್ಲ, ಸದಾಚಾರ ಇಲ್ಲ, ದಯ, ಸಣ್ಣವರ ಮೇಲೆ ಅನುಕಂಪ, ದಯ ಅದಿಲ್ಲ. ಯಾರು ಯಾವುದನ್ನು ದಾನ ಧರ್ಮಾದಿಗಳನ್ನ ಮಾಡ್ತಾ ಇಲ್ಲ. ಉದರಂ ಭರಣೆ ಜೀವಾಹ, ಎಲ್ಲರೂ ತಮ್ಮ ತಮ್ಮ ಹೊಟ್ಟೆಯನ್ನ ತುಂಬಿಸಿಕೊಳ್ಳೋದಕ್ಕೆ ನಾನಾ ವಿಧವಾದ ವ್ಯಾಪಾರಗಳನ್ನ ಮಾಡ್ತಾರೆ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ನ್ಯಾಯ ಮಾರ್ಗದಿಂದ ಹೊಟ್ಟೆ ತುಂಬಿಕೊಳ್ಳೋದಕ್ಕೆ ಏನ್ ಮಾಡಬೇಕೋ ಅದನ್ನ ಮಾಡಿದ್ರೆ ತಪ್ಪಿಲ್ಲ. ಆದ್ರೆ ಮತ್ತೊಬ್ಬರ ಹೊಟ್ಟೆಯನ್ನ ಹೊಡೆದು ಮೋಸ ಮಾಡಿ, ವಂಚನೆ ಮಾಡಿ, ಕೂಟಭಾಷಿಣಃ, ವಂಚನೆ ಮಾಡಿ, ವಂಚನೆಯ ಮಾತುಗಳನ್ನ ಆಡಿ, ಮೋಸ ಮಾಡಿ, ಅವರಿಂದ ಹಣವನ್ನ ಸಂಪಾದನೆಯನ್ನ ಮಾಡಿ ಹೊಟ್ಟೆಯನ್ನ ತುಂಬಿಕೊಳ್ಳಬಾರದು. ಆದ್ರೆ
ಜನರೆಲ್ಲರೂ ಕೂಡ ಹೇಗಾಗಿದ್ದಾರೆ ಅಂತಂದ್ರೆ ಉದರಂಬರಣೆ ಜೀವಾಹ ವರಾಕಾಹ ಕೂಟ ಭಾಷಿಣ, ಎಲ್ಲರೂ ಸುಳ್ಳನ್ನು ಮಾತಾಡ್ತಾ ಇದ್ದಾರೆ. ಮಂದಾಹ ಸುಮಂದ ಮತಯ, ಮಂದರು ಅಲಸಿಗಳು, ಆಲಸ್ಯ ಮೈತುಂಬಿಕೊಂಡಿದೆ. ಸುಮಂದ ಮತಯ, ಬುದ್ಧಿನೂ ಹೆಚ್ಚಿಲ್ಲ. ಆಚಾರ್ಯ ವಿಡಿಯೋ ಆಡಿಯೋ ಹಲೋ, ವಿಡಿಯೋ ಆಡಿಯೋ ಎರಡು ಇದೆ. ಸರಿ 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 ಸರಿ. ಪ್ರಬೋದಂತಿ ರುದಂತಿ ಚ ತಯೋ ಪುರಃ. ಆ ಮಕ್ಕಳನ್ನ ಪಾಲನೆ ಮಾಡ್ತಾ ಇದ್ದಾಳೆ. ಪ್ರಬೋದಂತಿ, ಎಬ್ಬಿಸ್ತಾ ಇದ್ದಾಳಂತೆ. ಹೇಳ್ರಿ ಮಕ್ಕಳ, ಹೇಳ್ರಿ ಅಂತ ಹೇಳಿ ಆ ಇಬ್ಬರು ಮಕ್ಕಳ ಮುಂದೆ ಅಳತಾ ಇದ್ದಾಳೆ, ರೋದನವನ್ನ ಮಾಡ್ತಾ ಇದ್ದಾಳೆ. ನಾರದರು ಆ ತರುಣಿಯನ್ನ ಪ್ರಶ್ನೆ ಮಾಡಿದ್ದಾರೆ. ನಾರದ ಉವಾಚ ಕ್ವಾಸಿತ್ವಂ ಕಾ ವಿಮೋಚೇಮ ನಾರ್ಯಃ ಕಾ ಪದ್ಮಲೋಚನಾಃ ವದ ದೇವಿ ಸವಿಸ್ತಾರಂ ಸ್ವಸ್ಯ ದುಃಖಸ್ಯ ಕಾರಣಂ. ನೀ ಯಾರು? ಈ ಇಬ್ರು ಮಕ್ಕಳು ಯಾರು? ವಿಸ್ತಾರವಾಗಿ ನಿನ್ನ ದುಃಖಕ್ಕೆ ಕಾರಣ ಏನು, ಇದನ್ನು ಹೇಳು ಅಂತ ಅವಳನ್ನು ಕೇಳಿದಾಗ ಬಾಲ ಉವಾಚ ಅಹಂ ಭಕ್ತಿ ರೀತಿ ಖ್ಯಾತ ಇಮೌ ಮೇ ತನಯೋ ಮತೌ ಜ್ಞಾನ ವೈರಾಗ್ಯ ನಾಮಾನೌ ಕಾಲಯೋಗೇನ ಜರ್ಜರೌ. ಇವರಿಬ್ರು ನನ್ನ ಮಕ್ಕಳು, ನನ್ನ ಹೆಸರು ಭಕ್ತಿ ಅಂತ ಹೇಳಿ. ನನ್ನ ಮಕ್ಕಳಿಬ್ಬರು ಇವರು, ಇವರ ಹೆಸರು ಜ್ಞಾನ ಮತ್ತು ವೈರಾಗ್ಯ ಅಂತ ಹೇಳಿ ಇವರಿಬ್ಬರ ಹೆಸರು. ತಾಯಿ ಮುದುಕಿಯಾಗಿರಬೇಕು, ಮಕ್ಕಳು ತರುಣರಾಗಿರಬೇಕು. ಆದ್ರೆ ನನ್ನ ಮಕ್ಕಳಿಬ್ಬರು ಏನಿದ್ದಾರಲ್ಲ, ಇವರು ಬಹಳ ವೃದ್ಧರಾಗಿದ್ದಾರೆ. ಕಾಲಯೋಗೇನ ಜರ್ಜರು, ಕಲಿಗಾಲದ ಸಂಬಂಧದಿಂದ ಈ ಇಬ್ಬರು ಮಕ್ಕಳು ಜರ್ಜರಿತರಾಗಿದ್ದಾರೆ, ಹಣ್ಣು ಮುದುಕರಾಗಿ ಬಿಟ್ಟಿದ್ದಾರೆ. ಕಲಿಯುಗದಲ್ಲಿ ಸ್ವಲ್ಪ ಭಕ್ತಿಗೆ ಅವಕಾಶ ಇದೆ, ಆದರೆ ಜ್ಞಾನ ವೈರಾಗ್ಯಗಳಿಗೆ ಸ್ವಲ್ಪವೂ ಅವಕಾಶ ಇಲ್ಲ. ಜ್ಞಾನ ಭಕ್ತಿಗಳಿಗೆ ಎಲ್ಲಿಯೂ ಕೂಡ ಅವಕಾಶ ಇಲ್ಲದೇ ಇರೋಣದರಿಂದ ಜ್ಞಾನ ಭಕ್ತಿಗಳು ಬಹಳ ಹಣ್ಣಾಗಿ ಬಿಟ್ಟಿವೆ. ತ್ರಯಾಣಾಂ ಸಹಚಾರಿತ್ವಾತ್ ವೈಪರೀತ್ಯಂ ಕುತಸ್ಥಿತಂ ಘಟತೆ ಜರಟಾ ಮಾತಾ ತರುಣೋ ತನಯಾವಿತಿ. ಜಗತ್ತಿನಲ್ಲಿ ನಿಯಮ ಏನಿರೋದು? ತಾಯಿ ಮುದುಕಿಯಾಗಿರಬೇಕು, ಮಕ್ಕಳು ತರುಣರಾಗಿರಬೇಕು. ಆದರೆ ತಾಯಿ ಯುವತಿಯಾಗಿ ತರುಣಿಯಾಗಿ ಮಕ್ಕಳಿಬ್ಬರು ಕೂಡ ವೃದ್ಧರಾಗಿದ್ದಾರೆ. ಇದೇ ಕಲಿಯುಗದ ಮಹಿಮೆ ಅಂತ ತನ್ನ ದುಃಖಕ್ಕೆ ಕಾರಣವನ್ನ ಹೇಳಿದ್ದಾಳೆ. ನಾರದ ಉವಾಚ ಶೃಣುಷ್ವ ಅವಹಿತಾ ಬಾಲೆ ಯೋಗೋಯಂ ದಾರುಣಃ ಕಲಿಹಿ ತೇನ ಲುಪ್ತಃ ಸದಾಚಾರಃ ಯೋಗ ಮಾರ್ಗ ತಪಾಂಸಿ ಚ. ಈ ಕಲಿ ಮಹಾನ್ ದೋಷ ನಿಧಿ. ಎಲ್ಲ ವಿಧವಾದ ದೋಷಗಳಿಗೆ ಕಲಿ ಇವನು ಚಕ್ರವರ್ತಿ ಇದ್ದ ಹಾಗೆ. ಇವನ ಆಳ್ವಿಕೆಯಲ್ಲಿ
ಎಲ್ಲವೂ ಕೂಡ ಲುಪ್ತವಾಗಿ ಬಿಟ್ಟಿದೆ. ಆಚಾರ ಇಲ್ಲ, ವಿಚಾರ ಇಲ್ಲ, ಸ್ನಾನ ಇಲ್ಲ, ಸಂಧ್ಯಾವನ್ನೇ ಇಲ್ಲ, ಜಪ ಇಲ್ಲ, ದೇವರಲ್ಲಿ ಭಕ್ತಿ ಇಲ್ಲ, ವಿಶ್ವಾಸ ಇಲ್ಲ, ಏನೇನೂ ಕೂಡ ಮಾಡೋದಕ್ಕೆ ಬಿಡೋದಿಲ್ಲ ಈ ಕಲಿ. ಹೀಗಾಗಿ ನೀನು ಇಲ್ಲಿರ್ಬೇಡ, ನೀನು ವೃಂದಾವನಕ್ಕೆ ಹೋಗು ಅಂತ ನಾರದರು ಹೇಳ್ತಾ ಇದ್ದಾರೆ. ವೃಂದಾವನಸ್ಯ ಸಂಯೋಗಾತ್ ಪುನಸ್ತ್ವಂ ತರುಣೀನವಾ ಧನ್ಯಂ ವೃಂದಾವನಂ ತೇನ ಭಕ್ತಿರ್ ನೃತ್ಯತಿ ಯತ್ರ ಚ. ನೋಡು, ನೀನು ವೃಂದಾವನಕ್ಕೆ ಹೋಗು, ನಿನಗೆ ಇನ್ನೂ ಶಕ್ತಿ ಬರ್ತದೆ, ಇನ್ನೂ ತಾರುಣ್ಯವನ್ನ ನೀನು ಹೊಂದುತ್ತೀ ಅಂತ ಹೇಳಿದಾಗ ಸರಿ ಹಾಗೆ ಆಗಲಿ ಅಂತ ಹೇಳಿ ವೃಂದಾವನಕ್ಕೆ ಹೊರಟಿದ್ದಾಳಂತೆ. ವೃಂದಾವನ ಎಂತದ್ದು ಅಂತಂದ್ರೆ, ವೃಂದಾವನಂ ಇಯಾಸುಸ್ತನ್ ಅಂದಸೂನು ಬೃಹದ್ವನೆ ಸಸಜ್ಜ ರೋಮಕೋಪೇಭ್ಯ ವೃಕಾನ್ ವ್ಯಾಘ್ರ ಸಮಾನ್ ಬಲೆ. ಭಗವಂತ ತಾನೇ ಆರಿಸಿದಂತಹ ಜಾಗ, ತಾನು ಇರೋದಕ್ಕಾಗಿ, ತಾನು ಸಂಚಾರವನ್ನ ಮಾಡೋದಕ್ಕಾಗಿ, ಅನೇಕ ವಿಧವಾಗಿರತಕ್ಕಂತಹ ಮಹಿಮೆಗಳನ್ನ ತೋರಿಸುವುದಕ್ಕಾಗಿ ತಾನು ಆರಿಸಿದಂತಹ ಜಾಗ ಅದು ವೃಂದಾವನ. ಅಲ್ಲಿ ಭಗವಂತ ತಾನು ಎಲ್ಲ ಕಡೆಯಲ್ಲಿಯೂ ಕೂಡ ಅಡ್ಡಾಡಿದ್ದಾನೆ. ಅಂತಹ ಪರಮ ಪವಿತ್ರವಾಗಿರತಕ್ಕಂತಹ ಸ್ಥಳ. ಆ ಸ್ಥಳಕ್ಕೆ ಹೋದ್ರೆ ಸಾಕು, ದೇವರಲ್ಲಿ ಭಕ್ತಿ ವಿಶೇಷವಾಗಿ ಬರ್ತದೆ. ಹೀಗಾಗಿ ಧನ್ಯಂ ವೃಂದಾವನಂ ತೇನ ಭಕ್ತಿ ನೃತ್ಯತಿ ಯತ್ರ ಚ. ಎಲ್ಲಿ ಭಕ್ತಿ ಸಂತೋಷದಿಂದ ನರ್ತನವನ್ನ ಮಾಡ್ತಳೆಯೋ ಅಂತಹ ವೃಂದಾವನ, ಅಲ್ಲಿಗೆ ನೀನು ಹೋಗು ಅಂತ ಹೇಳಿದ್ದಾರೆ. ಯತ್ಫಲಂ ನಾಸ್ತಿ ತಪಸ ನ ಯೋಗೇನ ಸಮಾಧಿನ ತತ್ಫಲಂ ಲಭತೆ ಸಮ್ಯಕ್ ಕಲೋ ಕೇಶವ ಕೀರ್ತನ. ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಸಾಕು, ಅದರಿಂದ ಎಲ್ಲ ವಿಧವಾದ ಫಲ ಸಿಗ್ತದೆ. ಯತ್ಫಲಂ ನಾಸ್ತಿ ತಪಸ. 16,000 ವರ್ಷಗಳ ಕಾಲ ಒಂಟಿ ಕಾಲಲ್ಲಿ ನಿಂತ್ಕೊಂಡು ತರಗೆಲೆಯನ್ನ ತಿನ್ಕೊಂತ ದೃಷ್ಟಿ ಅಭಕ್ಷ ವಾಯುಭಕ್ಷ ನೀರನ್ನ ಕುಡ್ಕೊಂಡು ಬಿಸಿಲನ್ನೇ ಆಹಾರವನ್ನಾಗಿ ಸೇವಿಸ್ತಾ ತಪಸ್ಸನ್ನ ಮಾಡಿದ್ರು ಕೂಡ ಭಗವನ್ನಾಮ ಸಂಕೀರ್ತನವನ್ನ ಮಾಡೋದಕ್ಕೆ ಏನ್ ಪುಣ್ಯ ಬರ್ತದೆ ಆ ಪುಣ್ಯ ಬರೋದಿಲ್ಲ. ನ ಯೋಗೇನ ಸಮಾಧಿನ ತತ್ ಫಲಂ ಲಭತೆ ಸಮ್ಯಕ್ ಕಲೋ ಕೇಶವ ಕೀರ್ತನ. ಭಗವಂತನ ನಾಮಸ್ಮರಣೆ ಒಂದೇ ಕಲಿಯುಗದಲ್ಲಿ ಉತ್ತಮವಾದಂತಹ ಸಾಧನ. ಕಲಿಯುಗದಲ್ಲಿ ಹರಿನಾಮವ ನೆನೆಯಲು ಕುಲಕೋಟಿಗಳು ಉದ್ಧರಿಸುವು. ಭಗವಂತನ ನಾಮಸ್ಮರಣೆಯನ್ನ ಭಕ್ತಿಯಿಂದ ಮಾಡಿದ್ರೆ ಸಾಕು, ಕುಲಕೋಟಿ, 1 ಕೋಟಿ ಕುಲ ಉದ್ಧಾರವಾಗಿ ಬಿಡ್ತದಂತೆ. ಸರಿ, ಹೀಗೆ ಆ ಭಕ್ತಿ ತನ್ನ ಮಕ್ಕಳನ್ನ ಕರೆದುಕೊಂಡು ವೃಂದಾವನಕ್ಕೆ ಹೋಗಿದ್ದಾಳೆ. ಆ ಭಕ್ತಿಗೆ ವಿಶೇಷವಾಗಿರ್ತಕ್ಕಂಥ ತಾರುಣ್ಯ ಬಂದಿದೆ. ಹೀಗೆ ನಾರದರು ಸಂಚಾರ ಮಾಡ್ತಾ 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 ಮತ್ತೆ ತಿರುಗಾ ವೃಂದಾವನದಲ್ಲಿ ನಾರದರು ಆ ಭಕ್ತಿಯನ್ನ ಭೇಟಿ ಮಾಡಿದ್ದಾರೆ. ಆವಾಗ ನಾರದರನ್ನ ನೋಡಿದ್ಲು, ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿದ್ದಾಳೆ. ನಾರದರಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ಲು. ಬಾಲಾ ಉವಾಚ ಸುರುಷೇ ತ್ವಂ ಹಿ ಧನ್ಯೋಸಿ ಮದ್ಭಾಗ್ಯೇನ ಸಮಾಗತಃ ಸಾಧೂನಾಂ ದರ್ಶನಂ ಲೋಕೆ ಸರ್ವಸಿದ್ಧಿಕರಂ ಪರಂ. ಸ್ವಾಮಿ, ನನ್ನ ಭಾಗ್ಯ, ನೀವು ದರ್ಶನವನ್ನ ಕೊಟ್ಟಿದ್ದೀರಿ. ಸಜ್ಜನರ ದರ್ಶನವಾದ್ರೆ ಸಾಕು, ಎಲ್ಲ ವಿಧವಾದಂತಹ ಸಿದ್ಧಿ, ಎಲ್ಲ ವಿಧವಾದಂತಹ ಕೆಲಸ ಕೈಗೂಡುತ್ತದೆ. ನಿಮ್ಮ ಅನುಗ್ರಹದಿಂದ ನಾನು ವೃಂದಾವನದಲ್ಲಿ ಸುರಕ್ಷಿತಳಾಗಿ ಇದ್ದೇನೆ, ನನಗೆ ತಾರುಣ್ಯ ಪ್ರಾಪ್ತವಾಗಿದೆ. ಕೃಪಾಲುನಾ ತ್ವಯಾ ಸಾಧೋ ಮದ್ಬಾಧ ಧ್ವಂಸಿತಾಕ್ಷಣಾತ್. ಕೃಪಾಲುಗಳಾಗಿರ್ತಕ್ಕಂತಹ ನೀವು ನನಗೆ ಬಂದಂತಹ ವೃದ್ಧಾಪ್ಯವನ್ನ ಕಳೆದು ತಾರುಣ್ಯವನ್ನ, ಭಗವನ್ನಾಮ ಸ್ಮರಣೆಯಿಂದ ನನಗೆ ತಾರುಣ್ಯವನ್ನ ಕೊಟ್ರಿ. ಆದರೆ ಎಷ್ಟು ಏನೇ ಮಾಡಿದ್ರು ಕೂಡ ಈ ನನ್ನ 2 ಮಕ್ಕಳು ಮೇಲೆ ಹೇಳ್ತಾನೆ ಇಲ್ಲ. ಪುತ್ರಯೋಹೋ ಚೇತನತಾ ನಾಸ್ತಿ. ಈ 2 ಮಕ್ಕಳಿಗೆ ಉಸಿರೇ ಆಡ್ತಾ ಇಲ್ಲ ಈ 2 ಮಕ್ಕಳು. ತಥೋ ಬೋಧಯ ಬೋಧಯ. ಇವರಿಬ್ಬರನ್ನ ಹೇಗಾದ್ರೂ ಮಾಡಿ ಚೇತನ ಯುಕ್ತರನ್ನಾಗಿ ಇವರಿಬ್ಬರನ್ನ ಎಬ್ಬಿಸ್ಬೇಕು. ಉಸಿರಾಡೋದಕ್ಕೆ ಶಕ್ತಿ ಇಲ್ಲದೆ ಇರತಕ್ಕಂತ ಈ 2 ಮಕ್ಕಳು, ಇವರನ್ನ ಕರ್ಕೊಂಡು ನಾನು ಏನ್ ಮಾಡ್ಲಿ? ಹೀಗಾಗಿ ಈ 2 ಮಕ್ಕಳಲ್ಲಿ ಚೈತನ್ಯವನ್ನ ತುಂಬಿ ಮತ್ತೆ ಈ 2 ಮಕ್ಕಳು ಎದ್ದು ನಿಂತು ಕುಣಿದಾಡುವ ಹಾಗೆ ನೀವು ಮಾಡಬೇಕು.
ಸುತೋವಾಚ ತಸ್ಯಾಹ ವಚಃ ಸಮಾಕರ್ಣ್ಯ ಕಾರುಣ್ಯಂ ನಾರದೋ ಗತಃ. ನಾರದರಿಗೆ ಅಯ್ಯೋ ಅನ್ನಿಸ್ತಂತೆ. ಪಾಪ ತಾಯಿ ತರುಣಳಾದ್ಲು, ತಾರುಣ್ಯ ಬಂತು, ಮಕ್ಕಳು ಪಾಪ ಹೀಗೆ ಒದ್ದಾಡ್ತಾ ಇದ್ದಾರೆ, ನಿಶ್ಚೇಷ್ಟಿತರಾಗಿದ್ದಾರೆ, ಉಸಿರೇ ಆಗ್ತಾ ಇಲ್ಲ. ಏನಾದ್ರು ಮಾಡಿ ಪಾಪ ಈ ಮಕ್ಕಳನ್ನು ಕೂಡ ಉದ್ಧಾರ ಮಾಡಬೇಕು, ಈ ಮಕ್ಕಳಿಗೂ ಶಕ್ತಿ ಬರಬೇಕು, ಅದಕ್ಕೇನು ಉಪಾಯ ಮಾಡಬೇಕು? ತಯೋಹೋ ಬೋಧನ ಮಾರೇಬೆ ಕರಾಗ್ರೇಣ ವಿಮರ್ದಯನ್. ಸರಿ, ಅವ್ರನ್ನ ನಾ ಎಬ್ಬಿಸ್ತೀನಿ, ನಿನ್ನ ಮಕ್ಕಳನ್ನ ನಾ ಎಬ್ಬಿಸ್ತೀನಿ, ನೀನ್ ದುಃಖ ಪಡಬೇಡ ಅಂತ ಹೇಳಿ ಸ್ವಯಂ ನಾರದರು ಜ್ಞಾನ ಮತ್ತು ವೈರಾಗ್ಯಗಳನ್ನ ತಾವು ಕೈ ಹಿಡಿದು ಆ ಇಬ್ಬರು ಮಕ್ಕಳನ್ನ ಎಬ್ಬಿಸ್ತಾ ಇದ್ದಾರಂತೆ. ಎಷ್ಟು ಜೋರಾಗಿ ಎಬ್ಬಿಸಿದ್ರು ಕೂಡ ಆ ಮಕ್ಕಳೇನು ಹೇಳ್ತಾ ಇಲ್ಲ. ಸರಿ, ಅವರ ಮುಖದ ಹತ್ರ ತಮ್ಮ ಮುಖವನ್ನ ಇಟ್ಟು ಉಸಿರನ್ನ ಕೊಟ್ಟಿದ್ದಾರೆ, ಆದ್ರೂ ಕೂಡ ಆ ಇಬ್ಬರು ಮಕ್ಕಳು ಹೇಳಲಿಲ್ಲ. ಸರಿ, ಮುಖಂ ಸಂಯೋಜ್ಯ ಕರ್ಣಾಂತೆ, ಆ ವೈರಾಗ್ಯ ಜ್ಞಾನಗಳ ಕಿವಿಗಳಲ್ಲಿ ತಮ್ಮ ಮುಖವನ್ನ ಇಟ್ಟು ಅನೇಕ ಮಂತ್ರಗಳನ್ನ ಪಠನ ಮಾಡಿದ್ದಾರೆ. ವೇದಗಳನ್ನ, 4 ವೇದಗಳನ್ನ ಪಠನ ಮಾಡಿದ್ದಾರೆ. ಶಬ್ದ ಮುಚ್ಚೈ ಸಮುಚ್ಚರಂ, 4 ವೇದಗಳನ್ನ ಪಾರಾಯಣ ಮಾಡಿದ್ದಾರೆ. ವೇದ ಪಾರಾಯಣದ ಪುಣ್ಯದಿಂದಲಾದರೂ ಕೂಡ ಈ ಮಕ್ಕಳಿಗೆ ಜೀವ ಬರಲಿ ಅಂತ ಹೇಳಿ. ಆಮೇಲೆ ರಾಮಾಯಣ, ಮಹಾಭಾರತ, ಪಂಚರಾತ್ರ, ಏನೆಲ್ಲ ಸ್ತೋತ್ರಗಳು ಅಂತಿದೆ, ಏನೆಲ್ಲ ಇದೆ, ಆ ಎಲ್ಲವನ್ನೂ ಕಿವಿಯ ಹತ್ತಿರ ಉಪದೇಶವನ್ನ ಮಾಡಿದ್ದಾರೆ. ಏನು ಉಪದೇಶ ಮಾಡಿದ್ರು ಕೂಡ ಜ್ಞಾನ ಪ್ರಬುದ್ಧತಾಂ ಶೀಘ್ರಂ ರೇ ವೈರಾಗ್ಯ ಪ್ರಬುದ್ಧತಾಂ. ಎಲ್ಲೋ ಜ್ಞಾನ, ಎಲ್ಲೋ ವೈರಾಗ್ಯ, ಹೇಳ್ರಿ ಹೇಳ್ರಿ ಅಂತ ಹೇಳಿ ಎಷ್ಟೇ ಜೋರಾಗಿ ಕಿವಿ ಹತ್ರ ಪಾರಾಯಣಾದಿಗಳನ್ನ ಮಾಡಿದ್ರು ಕೂಡ ಅವುಗಳೇನು ಹೇಳ್ತಾ ಇಲ್ಲ. ವೇದ ವೇದಾಂತ ಘೋಷೈಶ್ಚ ಗೀತಾ ಪಾಠ ಮುಹುರ್ಮುಹು. ಶ್ರೀಮದ್ ಭಗವದ್ಗೀತೆಯನ್ನ ಪುನಃ ಪುನಃ ಆ ಜ್ಞಾನ ವೈರಾಗ್ಯಗಳ ಕಿವಿಯ ಹತ್ತಿರ ಉಚ್ಚಾರವನ್ನ ಮಾಡಿದ್ದಾರೆ. ವೇದ ವೇದಾಂತಗಳನ್ನ ಉಚ್ಚಾರ ಮಾಡಿದ್ದಾರೆ. ಏನ್ ಮಾಡಿದ್ರು ಕೂಡ ಮೇಲೆ ಹೇಳ್ತಾ ಇಲ್ಲ. ತತಶ್ಚಿಂತಾತುರಸ್ಸೋತ ಬದರೀ ವನಮಾಗತಃ ತಪಶ್ಚರಾಮಿ ಚಾತ್ರೇತಿ ತದರ್ಥೇ ಕೃತ ನಿಶ್ಚಯ. ಹೀಗಾಗಿ ಆ ಇಬ್ಬರು ಮಕ್ಕಳು ತಾಯಿ ಇವರಿಗೆ ಒಳಿತನ್ನ ಮಾಡೋದಕ್ಕಾಗಿ ನಾನು ಏನಾದ್ರೂ ಮಾಡಬೇಕು, ಅದರ ಸಲುವಾಗಿ ತಪಸ್ಸನ್ನಾರು ಮಾಡಬೇಕು. ತಪಸ್ಸನ್ನ ಮಾಡಿ ಭಗವಂತನ ಪ್ರತ್ಯಕ್ಷವನ್ನ ಮಾಡಿಕೊಂಡು ಅವನ ಅನುಗ್ರಹದಿಂದ ಆ ಜ್ಞಾನ ಭಕ್ತಿ ವೈರಾಗ್ಯಗಳ ಪುನಃಸ್ಥಾಪನೆಯನ್ನ ಮಾಡಬೇಕು ಅನ್ನೋದಕ್ಕಾಗಿ ನಾನು ಬದರಿಕಾಶ್ರಮಕ್ಕೆ ಬಂದಿದ್ದೇನೆ ಅಂತ ಸನಕ ಸನಂದನ ಸನಾತನ ಸನತ್ ಕುಮಾರರು ಬ್ರಹ್ಮ ಮಾನಸ ಪುತ್ರರೇನಿದ್ದಾರೆ ಅವರಿಗೆ ನಾರದರು ಹೇಳಿದ್ದಾರೆ. ಅವ್ರ ಸಲುವಾಗಿ ನಾನು ಬಂದಿದ್ದೇನೆ, ಇಲ್ಲಿ ತಪಸ್ಸನ್ನ ಮಾಡಬೇಕು ಅಂತ ಹೇಳಿ. ಈ ಪ್ರಸಂಗದಲ್ಲಿ ನಿಮ್ಮಂತಹ ಜ್ಞಾನಿಗಳ ದರ್ಶನವಾಯಿತು, ನಾನೇ ಧನ್ಯ ಅಂತ ನಾರದರು ಹೇಳ್ತಾ ಇದ್ದಾರೆ. ತಾವತ್ ದದರ್ಶ ಪುರತಃ ಸನಕಾದೀನ್ ಮುನೀಶ್ವರಾನ್ ಕೋಟಿ ಸೂರ್ಯ ಸಮಾಭಾಸಾನ್ ಉವಾಚ ಮುನಿಸತ್ತಮಃ. ಹೇಗಿದ್ದಾರೆ ಅವರು? ಬ್ರಹ್ಮವರ್ಚಸ್ವಿಗಳು. ಕೋಟಿ ಸೂರ್ಯರು ಏಕಕಾಲದಲ್ಲಿ ಉದಯಿಸಿದರೆ ಹೇಗೆ ಅವರ ಪ್ರಕಾಶ ಇರಬೇಕೋ ಹಾಗೆ ಸನಕ ಸನಂದನ ಸನಾತನ ಸನತ್ ಕುಮಾರರ ದಿವ್ಯವಾಗಿರತಕ್ಕಂಥ ಮುಖದ ತೇಜಸ್ಸು. ಅಂತಹ ಬ್ರಹ್ಮಜ್ಞಾನಿಗಳನ್ನ ಕುರಿತು ನಾರದರು ಹೇಳ್ತಾ ಇದ್ದಾರೆ. ಭಕ್ತಿ ಜ್ಞಾನ ವಿರಾಗಾಣಾಂ ಸುಖಂ ಉತ್ಪಾದ್ಯತೆ ಕಥಂ. ಸ್ವಾಮಿ, ಈ ಭಕ್ತಿ ಜ್ಞಾನ ವೈರಾಗ್ಯಗಳಿಗೆ ನಾವ್ ಏನ್ ಮಾಡೋದ್ರಿಂದ ಅವರು ಸಚೇತನರಾಗ್ತಾರೆ, ಅವರಿಗೆ ಒಳ್ಳಿತಾಗ್ತದೆ, ಅದನ್ನ ಹೇಳ್ರಿ, ನಾನು ಅದನ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಏನ್ ತಪಸ್ ಮಾಡ್ಬೇಕು, ಏನು ಉಪವಾಸವನ್ನ ಮಾಡ್ಬೇಕು, ಏನು ವ್ರತ ನಿಯಮಗಳನ್ನ ಮಾಡ್ಬೇಕು, ಏನೆಲ್ಲ ಮಾಡಿದ್ರೆ ಆ ಭಕ್ತಿ ಜ್ಞಾನ ವೈರಾಗ್ಯಗಳಿಗೆ ಮತ್ತೆ ಚೇತನತ್ವವು ಚೈತನ್ಯ ಅನ್ನೋದು ಬರ್ತದೆ. ಅವರು ದೃಢವಾಗಿ ತಮ್ಮ ಕಾಲ ಮೇಲೆ ತಾವು ನಿಂತುಕೊಳ್ಳೋ ಹಾಗೆ ಆಗ್ತಾರೆ. ಅಂತಹ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಹೇಳಿದಾಗ ಕುಮಾರಾಹ ಊಚುಹು, ಸನತ್ ಕುಮಾರರು ಹೇಳ್ತಾ ಇದ್ದಾರೆ. ಋಷಿಭಿಹಿ ಬಹವೋ ಲೋಕೆ ಪಂಥಾನಃ ಪ್ರಕಟೀಕೃತಾಃ ಶ್ರಮಸಾಧ್ಯಾಶ್ಚತೆ ಸರ್ವೇ ಪ್ರಾಯಃ ಸ್ವರ್ಗ ಫಲಪ್ರದಾಃ. ಋಷಿಗಳು ಮುನಿಗಳು ಅನೇಕ ವಿಧವಾಗಿರತಕ್ಕಂತಹ ಮಾರ್ಗಗಳನ್ನು ಹೇಳಿದ್ದಾರೆ. ಸುಖ ಸಾಧನ ಮಾರ್ಗಗಳು,
ಮನುಷ್ಯನಿಗೆ ಸುಖ ಆಗಬೇಕಾದ್ರೆ, ದುಃಖವನ್ನ ಕಳೆದುಕೊಳ್ಳಬೇಕಾದ್ರೆ ಅನೇಕ ವಿಧವಾದಂತಹ ಸಾಧನೆಗಳಿದೆ, ಅನೇಕವಾದ ಉಪಾಯಗಳಿದೆ. ಋಷಿಗಳೇ ಹೇಳಿರ್ತಕ್ಕಂಥ ಅನೇಕ ಮಾರ್ಗಗಳಿದೆ. ಆದರೆ ಆ ಎಲ್ಲ ಮಾರ್ಗದಿಂದ ಸುಖವನ್ನ ಪಡೆಯೋದು ಅಷ್ಟು ಸುಲಭವಲ್ಲ. ಶ್ರಮ ಸಾಧ್ಯಾಶ್ಚತೆ ಸರ್ವೇ, ಎಲ್ಲವೂ ಕೂಡ ಶ್ರಮ ಸಾಧ್ಯ. ಕೂತ್ ಕಡೆನೆ ಯಾರು ನಮಗೆ ಊಟವನ್ನ ತಂದು ಕೊಡೋದಿಲ್ಲ, ನಾವು ಅದಕ್ಕಾಗಿ ಪ್ರಯತ್ನವನ್ನ ಪಡಬೇಕು. ಅವನು ಒಂದು ಕಪ್ಪೆಯನ್ನ ನೋಡಿದ್ನಂತೆ. ಆ ಕಪ್ಪೆ ಕೂತ್ ಕಡೆನೆ ಕೂತಿತ್ತು. ಸರಿ, ಒಂದು ಹುಳ ಹಾರಾಡ್ತಾ ಕಪ್ಪೆ ಇದ್ದ ಜಾಗಕ್ಕೆ ಬಂದಿದೆ. ಕಪ್ಪೆ ತನ್ನ ನಾಲಿಗೆಯನ್ನ ತೆಗಿತು. ಆ ನಾಲಿಗೆಗೆ ಹುಳ ಅಂಟಿಕೊಂಡಿದೆ. ಕಪ್ಪೆ ಆ ಹುಳವನ್ನು ತಿಂದು ಬಿಡ್ತು. ಅದನ್ನ ನೋಡ್ದ ಬ್ರಾಹ್ಮಣ. ಓಹೋ, ವಿಚಾರ ಮಾಡದ, ನಾನು ಆಹಾರಕ್ಕಾಗಿ ಪ್ರಯತ್ನವನ್ನ ಮಾಡಬಾರದು. ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸ್ತಾನ? ಇಲ್ಲ. ಹುಟ್ಟಿಸಿದ ಮೇಲೆ ದೇವರು ರಕ್ಷಣೆ ಮಾಡೇ ಮಾಡ್ತಾನೆ. ರಕ್ಷತಿ ಇತ್ಯೇವ ವಿಶ್ವಾಸ. ಹೀಗಾಗಿ ನಾನು ಆಹಾರಕ್ಕೆ ಸಹಿತ ಪ್ರಯತ್ನವನ್ನ ಮಾಡೋದು ಬೇಡ. ದೇವರು ನನ್ನ ಹಣೆ ಬರದಲ್ಲಿ ಆಹಾರ ಬರ್ದಿತ್ತು ಅಂತಂದ್ರೆ ನಾನು ಕೂತ್ ಕಡೆಗೆ ತಂದು ಕೊಡ್ಲಿ ಅಂತ ಹೇಳಿ ಸುಮ್ನೆ ಕೂತ್ ಬಿಟ್ಟ. 1 ದಿವಸ ಆಯ್ತು, 2 ದಿವಸ ಆಯ್ತು, 3 ದಿವಸ ಆಯ್ತು. ಇಂದ್ರ ಒಬ್ಬ ಬ್ರಾಹ್ಮಣ ವೇಷದಲ್ಲಿ ಬಂದು ಆ ಬ್ರಾಹ್ಮಣನ ಕೇಳ್ತಾ ಇದ್ದಾನಪ್ಪ, ಯಾಕೋ ಹೀಗ್ ಕೂತಿದಿ? ಏನಾದ್ರೂ ಕೂಡ ಕೆಲಸ ಮಾಡಬಾರ್ದ? ಹಣವನ್ನ ಸಂಪಾದನೆ ಮಾಡಬಾರ್ದ? ಪದಾರ್ಥಗಳನ್ನ ತಂದು ಅಡಿಗೆ ಮಾಡ್ಕೊಂಡು ಊಟ ಮಾಡಬಾರ್ದ? ಯಾಕೆ ಉಪವಾಸ ಇದಿ? ಅದಕ್ಕೆ ಆ ಬ್ರಾಹ್ಮಣ ಹೇಳದ, ಇಲ್ಲ, ಕಪ್ಪೆ ಏನಾದ್ರೂ ಕೂಡ ಆಹಾರಕ್ಕಾಗಿ ಪ್ರಯತ್ನವನ್ನ ಮಾಡ್ತಾ? ಏನು ಆಹಾರಕ್ಕೆ ಪ್ರಯತ್ನವನ್ನ ಮಾಡ್ಲಿಲ್ಲ. ಆದರೂ ಕಪ್ಪೆಗೆ ಆಹಾರ ಸಿಕ್ತೋ ಇಲ್ಲೋ, ಹೀಗಾಗಿ ನಾನು ಕೂಡ ಯಾವುದಕ್ಕೂ ಪ್ರಯತ್ನವನ್ನ ಮಾಡೋದಿಲ್ಲ. ನನಗೂ ಆಹಾರ ದೇವ್ರು ಕೊಟ್ರೆ ಕೊಡ್ಲಿ, ಬಿಟ್ರೆ ಬಿಡ್ಲಿ, ಹೀಗ್ ಕೂತೀನಿ ಅಂತ. ಅದಕ್ಕೆ ಇಂದ್ರ ಹೇಳ್ದ, ಆ ಕಪ್ಪೆಗೆ ಅಷ್ಟು ಬುದ್ಧಿ ಇಲ್ಲ. ನಿನಗೆ ದೇವರು ಬುದ್ಧಿಯನ್ನ ಕೊಟ್ಟಿದ್ದಾನೆ, ಇಚ್ಛಾ ಪ್ರಯತ್ನ ಪ್ರವೃತ್ತಿ ಇವುಗಳನ್ನ ನಿನಗೆ ಕೊಟ್ಟಿದ್ದಾನೆ. ಹೀಗಾಗಿ ನೀನು ಪ್ರಯತ್ನವನ್ನ ಮಾಡಿದ್ರೆ ನಿನಗೆ ಆಹಾರ ಸಿಗ್ತದೆ ಹೊರತು ಪ್ರಯತ್ನ ಮಾಡ್ಲಿಲ್ಲ ಅಂದ್ರೆ ಆಹಾರ ಸಿಗೋದಿಲ್ಲ. ಅಷ್ಟೇ ಅಲ್ಲ, ಆ ಕಪ್ಪೆನೂ ಕೂಡ ಆಹಾರಕ್ಕಾಗಿ ಪ್ರಯತ್ನವನ್ನ ಪಟ್ಟಿದೆ. ಒಂದು ವೇಳೆ ಕಪ್ಪೆ ತನ್ನ ನಾಲಿಗೆಯನ್ನ ಹೊರಗೆ ಚಾಚದಲೇ ಇದ್ದಿದ್ರೆ ಹುಳ ಕಪ್ಪೆ ಬಾಯಿಯೊಳಗೆ ಬರ್ತಿತ್ತೇನು? ಬರ್ತಿರ್ಲಿಲ್ಲ. ನಾಲಿಗೆ ಚಾಚತೋ ಇಲ್ಲೋ, ಅಷ್ಟಾರು ಪ್ರಯತ್ನವನ್ನ ಪಡ್ತೋ ಇಲ್ಲ ಆಹಾರಕ್ಕೆ. ಹೀಗಾಗಿ ನಮಗೆ ಆಹಾರ ಸಿಗಬೇಕಂದ್ರೆ ಸ್ವಲ್ಪ ನಾವು ಪ್ರಯತ್ನವನ್ನ ಪಡ್ಲೇಬೇಕು. ಸುಖ ಸಿಗಬೇಕು ಅಂದ್ರೆ ಪ್ರಯತ್ನ ಪಡ್ಲೇಬೇಕು. ಅನೇಕ ವಿಧವಾಗಿರ್ತಕ್ಕಂಥ ವ್ರತ ನಿಯಮಗಳನ್ನ ಮಾಡ್ಲೇಬೇಕು. ವ್ರತ ನಿಯಮ ಅನುಷ್ಠಾನಗಳನ್ನ ಮಾಡೋದೇನಿದೆಯಲ್ಲ, ಇದರಿಂದ ಫಲ ಸಿಗ್ತದೆ. ಆದರೆ ಶ್ರಮ ಸಾಧ್ಯಾಶ್ಚತೆ ಸರ್ವೇ, ಇವೆಲ್ಲವೂ ಕೂಡ ಅನಾಯಾಸವಾಗಿ ಫಲ ಸಿಗೋದಲ್ಲ. ಶ್ರಮ ಪಟ್ರೆ ಫಲ ಸಿಗ್ತದೆ. ಆದ್ರೇನು ಭಾರಿ ದೊಡ್ಡ ಫಲ ಸಿಗ್ತದೇನೋ, ಮೋಕ್ಷ ಸಿಗ್ತದೇನೋ? ಇಲ್ಲ. ಮೋಕ್ಷ ಸಿಗಬೇಕಾದ್ರೆ ಜ್ಞಾನದಿಂದಲೇನೇ ಮೋಕ್ಷ. ಬೇರೆ ಕರ್ಮಗಳನ್ನ ಮಾಡಿದ್ರೆ ಕರ್ಮಗಳಿಂದ ಜ್ಞಾನ ಬರ್ತದೆ ಹೊರತು ಮೋಕ್ಷ ಸಿಗೋದಿಲ್ಲ. ಸಕಾಮ ಕರ್ಮಗಳನ್ನ ಮಾಡಿದ್ರೆ ಸ್ವರ್ಗಾದಿಗಳು ಸಿಗ್ತದೆ ಹೊರತು ಮೋಕ್ಷ ಸಿಗೋದಿಲ್ಲ. ಪ್ರಾಯ ಸ್ವರ್ಗ ಫಲಪ್ರದಾಹ. ಪ್ರಾಯ ಎಲ್ಲ ಕರ್ಮಗಳು ಕೂಡ ಸ್ವರ್ಗ ರೂಪವಾದ ಫಲವನ್ನ ತಂದು ಕೊಡುತ್ತದೆ ಹೊರತು ಮೋಕ್ಷವನ್ನ ತಂದು ಕೊಡೋದಿಲ್ಲ. ಮೋಕ್ಷವನ್ನ ತಂದು ಕೊಡೋದು ಕೇವಲ ಜ್ಞಾನ, ಭಕ್ತಿ, ವೈರಾಗ್ಯ, ಇವುಗಳಷ್ಟೇ ಮೋಕ್ಷವನ್ನು ತಂದು ಕೊಡೋದು. ಅನೇಕ ವಿಧವಾಗಿರ್ತಕ್ಕಂಥ ಸಾಧನೆಗಳಿದೆ. ದ್ರವ್ಯ ಯಜ್ಞಾ, ತಪೋ ಯಜ್ಞಾ, ಯೋಗ ಯಜ್ಞಾಸ್ತಥಾ ಪರೇ ಸ್ವಾಧ್ಯಾಯ ಜ್ಞಾನ ಯಜ್ಞಾಶ್ಚ ತೇತು ಕರ್ಮ ವಿಮೋಚಕಾಹ. ದ್ರವ್ಯಯಜ್ಞ, ದೇವತೆಗಳನ್ನ ಉದ್ದೇಶ ಮಾಡಿಕೊಂಡು ಹಣವನ್ನ, ಸಂಪತ್ತನ್ನ ವಿನಿಯೋಗ ಮಾಡೋದೇನಿದೆಯಲ್ಲ, ಇದನ್ನೇ ದ್ರವ್ಯ ಯಜ್ಞ ಅಂತ ಕರೀತಾರೆ. ತಪಸ್ಸು, ಇದು ಒಂದು ರೀತಿಯಾಗಿರ್ತಕ್ಕಂಥ ಯಜ್ಞ. ಯೋಗ, ನಾನಾ ವಿಧವಾಗಿರ್ತಕ್ಕಂಥ ಅಷ್ಟಾಂಗ ಯೋಗಗಳೇನಿದೆಯಲ್ಲ, ಇದು ಒಂದು ರೀತಿಯಾಗಿರ್ತಕ್ಕಂಥ ಯಜ್ಞ. ಸ್ವಾಧ್ಯಾಯ, ಪಾಠ ಪ್ರವಚನಗಳನ್ನ ಮಾಡೋದೇನಿದೆಯಲ್ಲ, ಇದು ಒಂದು ಯಜ್ಞ. ಜ್ಞಾನ ಯಜ್ಞ,
ಶುದ್ಧವಾದ ಭಗವಂತನ ಜ್ಞಾನವನ್ನ ಮಾಡಿಕೊಳ್ಳೋದೇನಿದೆಯಲ್ಲ, ಇದು ಒಂದು ಯಜ್ಞ. ಇವೆಲ್ಲವೂ ಕರ್ಮ ವಿಮೋಚಕಾಹ, ಕರ್ಮದಿಂದ ಬಂದ ಸಂಸಾರವನ್ನ ಕಳಿತಕ್ಕಂಥದ್ದು. ಬೇರೆ ಎಲ್ಲ ಯಜ್ಞಗಳು ಜ್ಞಾನದ್ವಾರ ಸಂಸಾರವನ್ನ ಕಳಿತದೆ. ಜ್ಞಾನ, ಅಪರೋಕ್ಷ ಜ್ಞಾನ ನೇರವಾಗಿ ಸಂಸಾರವನ್ನ ಕಳೆದು ಮೋಕ್ಷವನ್ನ ಕೊಡತಕ್ಕಂಥದ್ದು. ಶ್ರೀಮದ್ ಭಾಗವತಾಲಾಪಃ ಸತು ಗೀತ ಶುಕಾದಿಭಿಃ ಭಕ್ತಿ ಜ್ಞಾನ ವಿರಾಗಾಣಾಂ ತದ್ಘೋಷೇಣ ಬಲಂ ಮಹತ್ ಪ್ರಜಿಷ್ಯತಿ ದ್ವಯೋಕಾಷ್ಟಂ ಸುಖಂ ಭಕ್ತೇರ್ಭವಿಷ್ಯತಿ. ಸನತ್ ಕುಮಾರ್ ಹೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ಜ್ಞಾನವನ್ನ ಸಂಪಾದನೆ ಮಾಡ್ಬೇಕಪ್ಪ. ಶ್ರೀಮದ್ ಭಾಗವತಾಲಾಪಃ ಸತುಗೀತ ಶುಕಾದಿಭಿಃ ಭಕ್ತಿ ಜ್ಞಾನ ವಿರಾಗಾಣ ತದ್ಘೋಷೇಣ ಬಲಂ ಮಹತ್. ಭಕ್ತಿ ಜ್ಞಾನ ವೈರಾಗ್ಯಗಳಿಗೆ ವಿಶೇಷವಾಗಿರ್ತಕ್ಕಂತಹ ಬಲ, ಶಕ್ತಿ ಬರಬೇಕಾದ್ರೆ ಬೇರೆ ಏನು ಉಪಾಯವನ್ನ ಮಾಡಿದ್ರು, ಏನ್ ಪವಮಾನ ಹೋಮ ಮಾಡು, ತಪಸ್ಸನ್ನ ಮಾಡು, ಅಥವಾ ದಾನ ಧರ್ಮಾದಿಗಳನ್ನ ಮಾಡು, ಏನ್ ಮಾಡಿದ್ರು ಜ್ಞಾನ ಭಕ್ತಿ ವೈರಾಗ್ಯಗಳಿಗೆ ಹೆಚ್ಚಿನ ಶಕ್ತಿ ಬರೋದಿಲ್ಲ. ಜ್ಞಾನ ಭಕ್ತಿ ವೈರಾಗ್ಯಗಳು ಹೆಚ್ಚು ಸದೃಢವಾಗಬೇಕಾದ್ರೆ, ಬಲಯುಕ್ತವಾಗಬೇಕಾದ್ರೆ, ಬಲಿಷ್ಠವಾಗಬೇಕಾದ್ರೆ ಶ್ರೀಮದ್ ಭಾಗವತ ಕಥಾಲಾಪದಿಂದ ಮಾತ್ರ ಸಾಧ್ಯ ಹೊರತು ಬೇರೆ ಯಾವುದರಿಂದಲೂ ಸಾಧ್ಯ ಇಲ್ಲ. ಹೀಗಾಗಿ ಆ ಜ್ಞಾನ ವೈರಾಗ್ಯಗಳಿಗೆ ದೇಹದಲ್ಲಿ ಶಕ್ತಿ ಬರಬೇಕಾದ್ರೆ ನೀ ಏನ್ ಮಾಡಬೇಕು ಅಂದ್ರೆ, ಆ ಜ್ಞಾನ ಭಕ್ತಿಗಳನ್ನ ಕೂಡಿಸಿಕೊಂಡು, ವೈರಾಗ್ಯವನ್ನ ಕೂಡಿಸಿಕೊಂಡು ಶ್ರೀಮದ್ ಭಾಗವತವನ್ನ ಪ್ರವಚನ ಮಾಡು. ಅದರಿಂದ ಅವರಿಗೆ ಶಕ್ತಿ ಬರ್ತದೆ. ವ್ರಜಿಷ್ಯತಿ ದ್ವಯೋಕಾಷ್ಟಂ ಸುಖಂ ಭಕ್ತೇರ್ ಭವಿಷ್ಯತಿ. ಜ್ಞಾನ ವೈರಾಗ್ಯ ಸಂಯುಕ್ತ ಭಕ್ತಿ ಪ್ರೇಮ ರಸಾವಹ ಪ್ರತಿಗೇಹಂ ಪ್ರತಿಜನಂ ತತ ಕ್ರೀಡಾಂ ಕರಿಷ್ಯತಿ. ಕುಮಾರಾಹ ಊಚುಃ ವೇದೋಪನಿಷದಾಂ ಸಮ್ಯಕ್ ಜಾತಾ ಭಾಗವತಿ ಕಥಾ ಅತ್ಯುತ್ತಮ ತಥೋ ಭಾತಿ ಪೃಥಗ್ಭೂತ ಫಲಾಕೃತಿ. ಶ್ರೀಮದ್ ಭಾಗವತಕ್ಕಿಂತ ಶ್ರೇಷ್ಠವಾಗಿರತಕ್ಕಂತ ಇನ್ನೊಂದು ಪುರಾಣ ಗ್ರಂಥ ಇಲ್ಲ. ಯಾಕೆ? ವೇದೋಪನಿಷದಾಂ ಸಾರಾತ್ ಜಾತ. ವೇದೋಪನಿಷತ್ತುಗಳ ಸಾರದಿಂದ ಹುಟ್ಟಿದ್ದು. ವೇದೋಪನಿಷತ್ತುಗಳ ಸಾರ ಅಲ್ಲ, ವೇದೋಪನಿಷತ್ ಸಾರದಿಂದ ಹುಟ್ಟಿರ್ತಕ್ಕಂಥದ್ದು, ಸಾರದ ಸಾರ ರೂಪವಾಗಿರ್ತಕ್ಕಂಥ ಶ್ರೀಮದ್ ಭಾಗವತ. ಶ್ರೀಮದ್ ಭಾಗವತಂ ಶ್ರಾವ್ಯಂ ಶೋಕ ದುಃಖ ವಿನಾಶಕಂ. ಎಲ್ಲ ವಿಧವಾಗಿರ್ತಕ್ಕಂತಹ ಕಷ್ಟ ಕಾರ್ಪಣ್ಯಗಳನ್ನ, ಎಲ್ಲ ವಿಧವಾಗಿರ್ತಕ್ಕಂಥ ದುಃಖ ದುಮ್ಮಾಣಿಗಳನ್ನ ಕಳಿತಕ್ಕಂಥದ್ದು ಶ್ರೀಮದ್ ಭಾಗವತ. ಆ ಭಾಗವತವನ್ನು ಶ್ರವಣ ಮಾಡಬೇಕು ಅಂತ ಈ ರೀತಿ ಹೇಳಿದಾಗ ನಾರದ ಉವಾಚ, ನಾರದರು ಕೇಳ್ತಾ ಇದ್ದಾರೆ, ಕಿಯದ್ಭಿಹಿ ದಿವಸೈ ಶ್ರಾವ್ಯ ಶ್ರೀಮದ್ ಭಾಗವತಿ ಕಥಾ ಕೋ ವಿಧಿಸ್ತತ್ರ ಕರ್ತವ್ಯೋ ಮಮೇದಂ ಬ್ರವತಾಮಿತಃ. ಸ್ವಾಮಿ, ಶ್ರೀಮದ್ ಭಾಗವತವನ್ನ ಎಷ್ಟು ದಿವಸ ಕೇಳಬೇಕು? ಭಾಗವತವನ್ನ ಕೇಳಬೇಕಾದ್ರೆ ಹೇಗ್ ಕೇಳಬೇಕು? ಏನ್ ನಿಯಮ, ಏನ್ ಮಾಡಬೇಕು? ಇವನ್ನೆಲ್ಲವನ್ನೂ ಕೂಡ ಬಹಳ ವಿಸ್ತಾರವಾಗಿ ಹೇಳಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಕುಮಾರಾಹ ವುಚುಹು, ಸನತ್ ಕುಮಾರರು ಅದಕ್ಕೆ ಭಾಗವತವನ್ನ ಶ್ರವಣ ಮಾಡಬೇಕಾದ್ರೆ ನಾವು ಏನೆಲ್ಲ ನಿಯಮಗಳನ್ನ ಪಾಲಿಸಬೇಕು, ಹೇಗೆ ಶ್ರೀಮದ್ ಭಾಗವತವನ್ನ ಕೇಳಬೇಕು, ಎಷ್ಟು ದಿವಸ ಕೇಳಬೇಕು, ಇವನ್ನೆಲ್ಲವನ್ನೂ ಬಹಳ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಸದಾ ಸೇವ್ಯ ಶ್ರೀಮದ್ ಭಾಗವತಿ ಕಥಾ. ಸನತ್ ಕುಮಾರ್ ಹೇಳ್ತಾರೆ, ಆವಾಗ ಇವಾಗ ಭಾಗವತ ಕೇಳೋದಲ್ಲಪ್ಪ, ಯಾವಾಗೂ ಭಾಗವತ ಕೇಳ್ತಾ ಇರಬೇಕು. ಅದಕ್ಕೆ ಟೈಮೇ ಇಲ್ಲ. ಬೇರೆ ಬೇರೆ ವ್ರತ ನಿಯಮಗಳನ್ನ ಮಾಡೋದಕ್ಕೆ ಸಮಯ ಇದೆ. ವಿಷ್ಣು ಪಂಚಕವನ್ನು ಮಾಡಬೇಕಾದ್ರೆ ತಿಂಗಳಿಗೆ 5 ಉಪವಾಸವನ್ನು ಮಾಡಬೇಕು. ಒಳ್ಳೆ 5 ಉಪವಾಸಗಳು ಶುದ್ಧವಾಗಿ ಯಾವಾಗ ಬಂದಿರ್ತದೆ ಆವಾಗೇ ವ್ರತಗ್ರಹಣವನ್ನು ಮಾಡಬೇಕು. ಪಯೋವ್ರತ ಫಾಲ್ಗುಣ ಮಾಸದಲ್ಲೇ ಮಾಡಬೇಕು. ಹೀಗೆ ಒಂದೊಂದು ವ್ರತ ನಿಯಮಗಳಿಗೆ ಅದೇ ಆಗಿರತಕ್ಕಂತಹ ಕಾಲ ನಿಯಮಗಳಿದೆ, ಬೇರೆ ಬೇರೆ ರೀತಿಯಾದ ನಿಯಮಗಳಿದೆ. ಆದರೆ ಶ್ರೀಮದ್ ಭಾಗವತವನ್ನ ಶ್ರವಣ ಮಾಡೋದಕ್ಕೆ ಕಾಲ ನಿಯಮವಿಲ್ಲ. ಯಾವಾಗ್ಲೂ ಶ್ರವಣ ಮಾಡ್ಬೇಕು. ಕೂತಾಗ, ನಿಂತಾಗ, ಎದ್ದಾಗ, ಅಡ್ಡಾಡ್ತಾ ಇರಬೇಕಾದಾಗ ಯಾವಾಗಲೂ ಭಾಗವತವನ್ನ ಕೇಳ್ತಾನೇ ಇರಬೇಕು. ಯಸ್ಯಾಹ ಶ್ರವಣ ಮಾತ್ರೇಣ ಹರಿಶ್ಚಿತ್ತಂ ಸಮಾಶ್ರಯೇತ್. ಯಾವ ಭಾಗವತವನ್ನ ಕೇಳಿದ್ರೆ ಭಗವಂತ ನಮ್ಮ ಮನಸ್ಸಿನಲ್ಲಿ ಮೂಡಿ ಬಿಡ್ತಾನೆ.
ಹೇಗೆ ನಾವು ಭಾಗವತವನ್ನು ಕೇಳಬೇಕು ಅಂತಂದ್ರೆ, ಭಾಗವತ ಕೇಳೋದಕ್ಕೆ ಕೂತ್ರೆ ಸಾಕು, ನಮ್ ತಲೆ ಒಳಗೆ ಬೇರೆ ಏನು ವಿಷಯವೂ ಬರಬಾರ್ದು. ಭಗವಂತನೇ ನಮ್ ತಲೆ ಒಳಗೆ ಬಂದು ಕೂಡಬೇಕು. ಅನಾಯಾಸವಾಗಿ ಭಗವಂತ ನಮ್ಮ ತಲೆ ಒಳಗೆ ಬಂದು ಕೂಡಬೇಕು. ಭಗವಂತನ ಚಿಂತನೆಗಳೇ ನಮ್ಮ ತಲೆ ಒಳಗೆ ಬರಬೇಕು. ಹಾಗೆ ಶ್ರೀಮದ್ ಭಾಗವತವನ್ನು ಕೇಳಬೇಕಂತ. ನಮ್ಗೆ ಯಾರಾದ್ರೂ ಕೂಡ ತಟ್ಟನೆ ಮನಸ್ಸಿಗೆ ಸ್ಮರಣೆ ಬರಬೇಕಾದ್ರೆ ಅಂತ ವ್ಯಕ್ತಿಯ ಜೊತೆಗೆ ನಾವು ಎಷ್ಟು ಸರಿ ವ್ಯವಹಾರವನ್ನು ಮಾಡಿರ್ಬೇಕು. ಅವನ ಬಗ್ಗೆ ಏನ್ ಹೇಳ್ಬೇಡಪ್ಪ, ಅವನ ಬಗ್ಗೆ ನಂಗೆಲ್ಲಾ ಗೊತ್ತು ಅಂತೀವಿ ನಾವು. ಅಂದ್ರೆ ಅವನ ಹೆಸರು ತೆಗೆದ ಕೂಡ್ಲೆ ಅವನ ಎಲ್ಲಾ ವಿಷಯಗಳು ನಮ್ಮ ತಲೆ ಒಳಗೆ ಬರ್ತದೆ ಇಲ್ಲೋ. ಹಾಗಿದ್ದಾಗೆ ಭಾಗವತವನ್ನ ಎಲ್ಲಿ ತನಕ ಶ್ರವಣ ಮಾಡಬೇಕು, ಎಷ್ಟು ಶ್ರವಣ ಮಾಡಬೇಕು ಅಂದ್ರೆ, ಕಣ್ಣು ಮುಚ್ಚಿ ಕೂತಿದ ತಕ್ಷಣ ದೇವರು ನಮ್ಮ ತಲೆ ಒಳಗೆ ಬರಬೇಕು. ಅಲ್ಲಿ ತನಕನೂ ಭಾಗವತ ಶ್ರವಣವನ್ನ ಮಾಡ್ತಾನೆ ಇರಬೇಕು. ಯಾವಾಗ್ಲೂ ಭಾಗವತ ಶ್ರವಣವನ್ನ ಮಾಡ್ತಾನೆ ಇರಬೇಕು. ಸದಾ ಸೇವ್ಯ ಶ್ರೀಮದ್ ಭಾಗವತೀ ಕಥಾ ಯಸ್ಯಾಹ ಶ್ರವಣ ಮಾತ್ರೇಣ ಹರಿಶ್ಚಿತ್ತಂ ಸಮಾಶ್ರಯೇತ್. ನ ಗಂಗಾ ನ ಗಯಾ ಕಾಶಿ ಪುಷ್ಕರಂ ನ ಪ್ರಯಾಗಕಂ ಶುಕಶಾಸ್ತ್ರ ಕಥಾಯಾಶ್ಚ ಫಲೇನ ಸಮತಾಮ್ನೇತ್. ಶ್ರೀಮದ್ ಭಾಗವತ, ಆ ಶ್ರೀಮದ್ ಭಾಗವತ ಶ್ರವಣಕ್ಕೆ ಎಷ್ಟು ಫಲ ಇದೆ, ಎಷ್ಟು ಪುಣ್ಯ ಇದೆ, ಹೇಳೋದಿಕ್ ಸಾಧ್ಯನೇ ಇಲ್ಲ. ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ಪಟೇ ಶೃಣೋತಿ ಯೋ ಭಕ್ತ್ಯ ಗೋ ಸಹಸ್ರ ಫಲಂ ಲಭೆ. ಅನಂತ 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 ಫಲ ಇದೆ. ಗಂಗಾ ಸ್ನಾನ, ಷಣ್ಮಾಸ ಫಲದಾಗೋದ, ವತ್ಸರಸ್ಸತು ಜಾಹ್ನವಿ. ಮನೆ ಒಳಗೆ ಸ್ನಾನ ಸಂಕಲ್ಪವನ್ನ ಮಾಡಿ ಬ್ರಾಹ್ಮಣರ ಆಜ್ಞೆಯನ್ನ ಪಡೆದು ವಿಧಿಪೂರ್ವಕವಾಗಿ ಸ್ನಾನವನ್ನ ಪ್ರತಿನಿತ್ಯದಲ್ಲಿಯೂ ಮಾಡಿದ್ರೆ ಏನ್ ಪುಣ್ಯ ಬರಬೇಕು. ಆ ಪುಣ್ಯ 1 ವರ್ಷದವರೆಗೆ ಸ್ನಾನ ಮಾಡಿದರ ಪುಣ್ಯ ಒಮ್ಮೆ ಗಂಗೆಯಲ್ಲಿ ಮುಳುಗಿ ಹಾಕಿದ್ರೆ ಸಾಕು, ಅಷ್ಟು ಪುಣ್ಯವನ್ನು ಬರ್ತದೆ. ನೋಡ್ರಿ ಎಷ್ಟು ಪುಣ್ಯ ಬರ್ತದೆ. ಗಯಾ ಶ್ರಾದ್ದವನ್ನ ಮಾಡಿದ್ರೆ ಭಾರೀ ಪುಣ್ಯವನ್ನ ಹೇಳಿದ್ದಾರೆ. ಕಾಶಿ ಕ್ಷೇತ್ರಕ್ಕೆ ಹೋದ್ರೆ ಮಹಾಪುಣ್ಯ. ಎಲ್ಲ ತೀರ್ಥ ಕ್ಷೇತ್ರಗಳಲ್ಲಿ ಕಾಶಿ ಕ್ಷೇತ್ರ ಬಹಳ ವಿಶಿಷ್ಟವಾದದ್ದು, ಮಹಾಕ್ಷೇತ್ರ. ಅದು ವೈಷ್ಣವ ಕ್ಷೇತ್ರ, ಅದು ಶೈವ ಕ್ಷೇತ್ರ ಅಲ್ಲ. ಕಾಶಿ ಅದು ವೈಷ್ಣವ ಕ್ಷೇತ್ರ. ಬಿಂದು ಮಾಧವನಿದ್ದಾನೆ ಅಲ್ಲಿ. ಕ್ಷೇತ್ರಗಳಲ್ಲಿಯೇ ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ. ಅಲ್ಲಿ ಹೋದ್ರೆ ಏನ್ ಪುಣ್ಯ ಬರಬೇಕು, ಆ ಪುಣ್ಯ. ಪುಷ್ಕರಂ ನ ಪ್ರಯಾಗಕಂ, ಪುಷ್ಕರಕ್ಕೆ ಹೋದ್ರೆ ಏನ್ ಪುಣ್ಯ ಬರ್ತದೆ. ಪ್ರಯಾಗಕ್ಕೆ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ಏನ್ ಪುಣ್ಯ ಬರ್ತದೆ. ಶ್ರಾದ್ದಾದಿಗಳನ್ನ ಮಾಡಿದ್ರೆ ಏನ್ ಪುಣ್ಯ ಬರ್ತದೆ. ಕ್ಷೌರಾದಿಗಳನ್ನ ಮಾಡಿಸ್ಕೊಂಡ್ರೆ ಏನ್ ಪುಣ್ಯ ಬರ್ತದೆ. ಆ ಪುಣ್ಯ ಅದು ಶ್ರೀಮದ್ ಭಾಗವತವನ್ನ ಶ್ರವಣ ಮಾಡಿದ್ದಕ್ಕೆ ಸಮಾನವಾಗೋದಿಲ್ಲ. ಎಲ್ಲ ತೀರ್ಥಕ್ಷೇತ್ರಗಳನ್ನ ಸಂಚಾರ ಮಾಡಿದ್ರು ಒಂದೇ ಪುಣ್ಯ, ಶ್ರೀಮದ್ ಭಾಗವತವನ್ನು ಕೇಳಿದ್ರು ಒಂದೇ ಪುಣ್ಯ ಅಂತ ತಿಳ್ಕೊಬೇಡ್ರಿ. ಭಾಗವತವನ್ನ ಕೇಳಿದ್ರೆ ಇದಕ್ಕಿಂತ ಕೋಟಿ ಕೋಟಿ ಪಟ್ಟು ಪುಣ್ಯ ಬರ್ತದೆ. ಯಚ್ಚ ಭಾಗವತಂ ಶಾಸ್ತ್ರಂ ವಾಚಯೇತ್ ಅರ್ಥತೋ ಅನಿಶಂ ಜನ್ಮ ಕೋಟಿ ಕೃತಂ ಪಾಪಂ ನಶ್ಯತೆ ನಾತ್ರ ಸಂಶಯ. ಸನತ್ ಕುಮಾರರು ಹೇಳ್ತಾ ಇದ್ದಾರೆ, ಶ್ರೀಮದ್ ಭಾಗವತವನ್ನ ಯಾರು ಭಕ್ತಿಯಿಂದ ಶ್ರವಣ ಮಾಡ್ತಾರೆಯೋ ಅವರಿಗೆ ಎಷ್ಟು ಪಾಪಗಳ ಪರಿಹಾರ ಆಗ್ತದೆ ಅಂತಂದ್ರೆ, ಒಂದಲ್ಲ ಎರಡಲ್ಲ, ಜನ್ಮ ಕೋಟಿ ಕೃತಂ, 1 ಕೋಟಿ ಜನ್ಮಗಳಲ್ಲಿ ಮಾಡಿರ್ತಕ್ಕಂತಹ ಪಾಪ ಏನಿದೆ ಆ ಎಲ್ಲ ಪಾಪಗಳು ಶ್ರೀಮದ್ ಭಾಗವತ ಶ್ರವಣ ಮಾಡೋದ್ರಿಂದ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾತ್ಯಶ್ವ ವಿಘ್ನಸ್ವರಾಟ್. 1 ಶ್ಲೋಕವನ್ನ, ಅರ್ಧ ಶ್ಲೋಕವನ್ನ, 1/4 ಭಾಗ ಶ್ಲೋಕವನ್ನ ಭಕ್ತಿಯಿಂದ ಶ್ರವಣ ಮಾಡಿದ್ರೆ ಸಾಕು, ಆ ಎಲ್ಲ ಪಾಪಗಳು ಸುಟ್ಟು ಬೂದಿಯಾಗಿ ಹೋಗ್ತದೆ. ಎಲ್ಲಾ ಪಾಪಗಳು ನಾಶವಾಗ್ತದೆ. ನಾತ್ರ ಸಂಶಯ, ಈ ವಿಷಯದಲ್ಲಿ ಯಾವ ವಿಧವಾದ ಸಂದೇಹವೂ ಇಲ್ಲ. ದುರ್ಲಭೈವ ಕಥಾಲೋಕೆ, ಶ್ರೀಮದ್ ಭಾಗವತ ಕಥಾವನ್ನ ಹೇಳೋದೇ, ಶ್ರೀಮದ್ ಭಾಗವತ ಕಥಾವನ್ನ ಶ್ರವಣ ಮಾಡೋದಕ್ಕೆ ಅವಕಾಶ ಸಿಗೋದೇ ಬಹಳ ಕಷ್ಟ. ಏನೋ ನಾವು ಆನ್ಲೈನ್ ಅಲ್ಲಿ ಸುಲಭವಾಗಿ ಭಾಗವತ ಪ್ರವಚನವನ್ನು ಹೇಳ್ತಾ ಇದ್ದೇವೆ, ಕೇಳ್ತಾ ಇದ್ದೀವಿ ಅನ್ನುವ ಭಾವನೆ ನಮಗಿರಬಹುದು. ಆದರೆ ಸನತ್ ಕುಮಾರರು ಹೇಳ್ತಾರೆ, ಭಾಗವತ ಪ್ರವಚನದ ಶ್ರವಣ ಅನ್ನೋದೇನೆ ಬಹಳ ದುರ್ಲಭ. ದುರ್ಲಭೈವ ಕಥಾಲೋಕೆ ಶ್ರೀಮದ್ ಭಾಗವತೋದ್ಭವ
ಕೋಟಿ ಜನ್ಮ ಸಮುತ್ತೇನ ಪುಣ್ಯೇನೈವತು ಲಭ್ಯತೆ. ಶ್ರೀಮದ್ ಭಾಗವತ ಶ್ರವಣ ಮಾಡೋದಕ್ಕೆ ನಮಗೆ ಅವಕಾಶ ಸಿಕ್ಕಿದೆ ಅಂತಂದ್ರೆ ಅದು ಆನ್ಲೈನ್ ಮೂಲಕ ಆಗಿರ್ಬೋದು, ಆಫ್ಲೈನ್ ಮೂಲಕ ಆಗಿರ್ಬೋದು, ಯಾವುದೋ ರೀತಿಯಲ್ಲಿ ಭಾಗವತವನ್ನ ಕೇಳೋದಕ್ಕೆ ನಮಗೊಂದು ಅವಕಾಶ, ಒಂದು ಅಪಾರ್ಚುನಿಟಿ ಸಿಕ್ಕಿದೆ ಅಂದ್ರೆ ಅದಕ್ಕೆ ನಾವು ಎಷ್ಟು ಪುಣ್ಯವನ್ನ ಸಂಪಾದನೆ ಮಾಡಿರ್ಬೇಕು. ಏನೋ ಒಂದು ಸ್ನಾನ, ಏನೋ ಒಂದು ದಾನ, ಏನೋ ಒಂದು ಧರ್ಮ, ಏನೋ ಒಂದು ಪರೋಪಕಾರವನ್ನ ಮಾಡಿದ ಪುಣ್ಯದಿಂದ ಶ್ರೀಮದ್ ಭಾಗವತವನ್ನ ಕೇಳೋದಕ್ಕೆ ಅವಕಾಶ ಸಿಗತ್ತಾ ಅಂತಂದ್ರೆ ಸರ್ವಥಾ ಇಲ್ಲ. ಶ್ರೀಮದ್ ಭಾಗವತವನ್ನ ಕೇಳುವಂತಹ ಶ್ರವಣ ಅವಕಾಶ ಸಿಕ್ಕಿದೆ ಅಂತಂದ್ರೆ ಒಂದಲ್ಲ ಎರಡಲ್ಲ, ಕೋಟಿ ಜನ್ಮ ಸಮುತ್ತೇನ ಪುಣ್ಯೇನೈವತು ಲಭ್ಯತೆ. 1 ಕೋಟಿ ಜನ್ಮಗಳಲ್ಲಿ ಪುಣ್ಯವನ್ನ ಮಾಡಿದ್ದರೆ ಆ ಪುಣ್ಯದ ಪಾಕ ವಿಶೇಷದಿಂದ ಶ್ರೀಮದ್ ಭಾಗವತವನ್ನ ಕೇಳುವಂತಹ ಅವಕಾಶ ಸಿಗತ್ತೆ. ಸತ್ಯೇನ ಬ್ರಹ್ಮಚರ್ಯೇಣ ಸರ್ವದಾ ಶ್ರವಣಂ ಮತಂ. ಶ್ರೀಮದ್ ಭಾಗವತವನ್ನ ಕೇಳಬೇಕಾದಾಗ ಹೇಗೆ ಇರಬೇಕು, ನಿಯಮಗಳೇನು? ಕೂತ್ಕೊಂಡು, ನಿಂತ್ಕೊಂಡು, ತಿಂತ, ಅಡ್ಡಾಡ್ತಾ ಹೇಗೋ ಕೇಳೋದಲ್ಲ. ಶ್ರೀಮದ್ ಭಾಗವತವನ್ನು ಕೇಳಬೇಕಾದ್ರೆ ನಿಯಮಗಳಿದೆ. ಹೇಗೆ ಕೇಳಬೇಕು? ಸತ್ಯೇನ. ಭಾಗವತವನ್ನ ಕೇಳುವಾಗ ಅದರಲ್ಲಿ ದೀಕ್ಷಿತನಾದಾಗ ಎಂದೂ ಸುಳ್ಳನ್ನು ಮಾತಾಡ್ಲೇಬಾರದು. ಅದರಲ್ಲಿಯೂ ವಿಶೇಷವಾಗಿ ಭಾಗವತಾದಿ ಕಥಾ ಶ್ರವಣವನ್ನ ಮಾಡಬೇಕಾದಾಗ ಸುಳ್ಳನ್ನ ಮಾತನಾಡಬಾರದು, ಸತ್ಯವನ್ನೇ ಮಾತನಾಡಬೇಕು. ಬ್ರಹ್ಮಚರ್ಯೇಣ, ಬ್ರಹ್ಮಚರ್ಯದಲ್ಲಿ ಇದ್ದು ಶ್ರೀಮದ್ ಭಾಗವತವನ್ನು ಕೇಳಬೇಕಂತ. ಒಂದು ಬ್ರಹ್ಮಚರ್ಯ ಅಂತಂದ್ರೆ ಪ್ರಸಿದ್ಧವಾಗಿರತಕ್ಕಂತ ಅರ್ಥ ನಿಮಗೆ ಗೊತ್ತು. ಇನ್ನೊಂದು ಬ್ರಹ್ಮಚರ್ಯ, ಬ್ರಹ್ಮಣಿ ಚರತೀತಿ, ಬ್ರಹ್ಮನಲ್ಲಿ ಸಂಚಾರ ಮಾಡ್ತಾ, ಪರಬ್ರಹ್ಮ ಗುಣಪರಿಪೂರ್ಣನಾದ ಭಗವಂತನ ಕಥೆಗಳನ್ನೇ ಕೇಳ್ತಾ ಇರ್ಬೇಕಂತ. ಕೇಳ್ತಾ ಭಾಗವತವನ್ನು ಕೇಳಬೇಕು. ಬೇರೆ ಬೇರೆ ಭಾಗವತ, ಈಗ 1 ವಾರ ಸಪ್ತಾಹ ಭಾಗವತ ಅಂತ ಇಟ್ಕೊಂಡಿರ್ತೀವಿ. ಭಾಗವತ ಪ್ರವಚನ ಮುಗೀತು, ಆಮೇಲೆ ಸಿನಿಮಾ ಹಾಡುಗಳನ್ನ ಕೇಳೋದು, ಸಿನಿಮಾ ನೋಡೋದು, ಮಾಡಬಾರ್ದು. ಬ್ರಹ್ಮಚರ್ಯೇಣ ಭಾಗವತವನ್ನೇ ಕೇಳ್ತಾ ಇರಬೇಕು. ಭಾಗವತ ಕೇಳೋದು ಮುಗಿದ ಮೇಲೆ ಬೇರೆ ಭಗವಂತನ ಕಥೆಗಳನ್ನು ಕೇಳ್ತಾ ಇರಬೇಕು. ಬ್ರಹ್ಮಚರ್ಯೇಣ ಸರ್ವದಾ ಶ್ರವಣಂ ಮತಂ. ಅಶಕ್ಯತ್ವಾತ್ ಕಲೋ ಬೋಧ್ಯ ವಿಶೇಷೋತ್ರ ಶುಕಾಜ್ಞೆಯ. ಹೀಗೆ 1 ಕ್ಷಣವೂ ಬಿಡದಲೆ ಶ್ರೀಮದ್ ಭಾಗವತ ಕಥಾ ಶ್ರವಣ ಮಾಡೋದು ಕಲಿಯುಗದಲ್ಲಿ ಸಾಧ್ಯ ಇಲ್ಲ. ಹೀಗಾಗಿ ಶುಕಾಚಾರ್ಯರು ಆಜ್ಞಾ ಮಾಡಿದ್ದಾರೆ. ಏನಂತ ಹೇಳಿ? ಮನೋವೃತ್ತಿ ಜಯಶ್ಚೈವ ನಿಯಮಾಚರಣಂ ತಥಾ ದೀಕ್ಷಾನ್ ಕರ್ತುಂ ಅಶಕ್ಯತ್ವಾತ್ ಸಪ್ತಾಹ ಶ್ರವಣಂ ಮತಂ. ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ಬೇಕು, ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಸಿಕ್ಕಿದ್ದೆಲ್ಲ ತಿನ್ನೋದು, ಸಿಕ್ಕಿದ್ದೆಲ್ಲ ನೋಡೋದು, ಸಿಕ್ಕಿದ್ದೆಲ್ಲ ಮಾತನಾಡೋದು, ಇವೆಲ್ಲ ಮಾಡಬಾರದು. ಭಾಗವತ ಕಥಾಶ್ರವಣವನ್ನ ಮಾಡಬೇಕಾದ್ರೆ ನಿಯಮಾಚರಣೆಯಲ್ಲಿರಬೇಕು. ಮಿತವಾದ ಆಹಾರವನ್ನ ಸೇವನ ಮಾಡಬೇಕು. ವಿಷಯ ಭೋಗಗಳನ್ನೆಲ್ಲ ಬಿಡಬೇಕು. ಇವೆಲ್ಲ ಬಹಳ ಕಷ್ಟ. ಹೀಗಾಗಿ ದೀಕ್ಷಾದಲ್ಲೇ ಇರಬೇಕು, ಎಲ್ಲೋ ಎದ್ದು ಹೋಗಬಾರದು. ಇವೆಲ್ಲ ಇರೋದು ಬಹಳ ಕಷ್ಟ. ಹೀಗಾಗಿ ಸಪ್ತಾಹ ಶ್ರವಣಂ ಮತಂ, ಸಪ್ತಾಹ ಯಜ್ಞ, 1 ವಾರದಲ್ಲಿ ಶ್ರೀಮದ್ ಭಾಗವತವನ್ನ ಕೇಳ್ತಕ್ಕಂಥದ್ದು. ಸ್ವಕೀಯಂ ಯದ್ಭವೇತ್ ತೇಜಃ ತಚ್ಚ ಭಾಗವತೆ ಅದಾತ್ ತಿರೋಧಾಯ ಪ್ರವಿಷ್ಟೋಯಂ ಶ್ರೀಮದ್ ಭಾಗವತಾರ್ಣವಂ. ಕೃಷ್ಣ ಪರಂಧಾಮಕ್ಕೆ ಹೊರಟ್ನಂತೆ. ಆವಾಗ ಉದ್ಧವರು ಅವನಲ್ಲಿ ಪ್ರಾರ್ಥನೆ ಮಾಡಿದ್ರು, ಸ್ವಾಮಿ ನೀನು ಪರಂಧಾಮಕ್ಕೆ ಹೋಗಿಬಿಟ್ರೆ ನಿನ್ನ ಬಿಟ್ಟು ನಾನು ಹೇಗಿರೋದಕ್ಕೆ ಸಾಧ್ಯ? ನೀರನ್ನ ಬಿಟ್ಟು ಮೀನು ಹೇಗೆ ಇರೋದಕ್ಕೆ ಸಾಧ್ಯ ಇಲ್ಲ, ಹಾಗೆ ನಿನ್ನನ್ನ ಬಿಟ್ಟು ನಾನು ಇರೋದಕ್ಕೆ ಸಾಧ್ಯ ಇಲ್ಲ. ನಾನು ಏನ್ ಮಾಡ್ಲಿ ಅಂತಂದಾಗ ಭಗವಂತ ತನ್ನ ತೇಜಸ್ಸನ್ನ ತೆಗೆದು ಶ್ರೀಮದ್ ಭಾಗವತದಲ್ಲಿ ಇಟ್ಟಿದ್ದಾನೆ. ಸ್ವಕೀಯಂ ಯದ್ಭವೇತ್ ತೇಜಃ ತಚ್ಚ ಭಾಗವತೆ ಅಧಾತ್ ತೇನೇಯಂ ವಾಂಗ್ಮಯೀ ಮೂರ್ತಿ. ಭಗವಂತನ ವಾಂಗ್ಮಯ ಮೂರ್ತಿ ಅಂತಂದ್ರೆ ಅದು ಶ್ರೀಮದ್ ಭಾಗವತ. ಸೇವನಾತ್ ಶ್ರವಣಾತ್ ಪಾಠಾತ್ ದರ್ಶನಾತ್ ಪಾಪನಾಶಿನಿ. ಶ್ರೀಮದ್ ಭಾಗವತದ ಸೇವಾ ಮಾಡೋದು ಅಂದ್ರೆ ಭಾಗವತ ಪುಸ್ತಕವನ್ನು ಇಟ್ಟು ಸುತ್ತಲೂ ಪ್ರದಕ್ಷಿಣೆಯನ್ನ ಹಾಕಿ ನಮಸ್ಕಾರವನ್ನ ಮಾಡ್ತಾ ಇದ್ರೆ ಸಾಕು, ಏನು ಮಾಡೋದು ಬೇಕಾಗಿಲ್ಲ. ಅವನಿಗೆ ಎಲ್ಲ ಪಾಪಗಳು ಪರಿಹಾರ ಆಗ್ತದೆ. ಕೇವಲ ಭಾಗವತ ಪುಸ್ತಕವನ್ನ ಇಟ್ಟು ಸಾಷ್ಟಾಂಗ ನಮಸ್ಕಾರವನ್ನ, ಪ್ರದಕ್ಷಿಣೆ ನಮಸ್ಕಾರವನ್ನ ಮಾಡಿದ್ರೆ ಅವನ ಎಲ್ಲ ಪಾಪಗಳನ್ನ ಪರಿಹಾರ.
ಶ್ರವಣಾತ್ ಅದಕ್ಕಿಂತಲೂ ಹೆಚ್ಚು ಭಾಗವತ ಕಥಾ ಶ್ರವಣವನ್ನ ಮಾಡೋದ್ರಿಂದ ಪಾಪದ ಪರಿಹಾರ ಆಗ್ತದೆ. ಪಾಠನಾಥ್ ಪಾಠನದಿಂದ ಇನ್ನೂ ಹೆಚ್ಚಿನ ಪಾಪಗಳ ಪರಿಹಾರ ಆಗ್ತದೆ. ದರ್ಶನಾಥ್ ಏನೂ ಮಾಡೋದು ಬೇಕಾಗಿಲ್ಲ, ಆ ಭಾಗವತ ಪುಸ್ತಕ ನೋಡಿದ್ರೆ ಸಾಕು, ಎಲ್ಲ ವಿಧವಾದ ಪಾಪಗಳ ಪರಿಹಾರ ಆಗ್ತದೆ. ದುಃಖ ದಾರಿದ್ರ್ಯ ದೌರ್ಭಾಗ್ಯ ಪಾಪ ಪ್ರಕ್ಷಾಳನಾಯ ಚ ಸಪ್ತಾಹ ಶ್ರವಣಂ ತೇನ ಸರ್ವೇಭ್ಯೋಪ್ಯಧಿಕಂ ಕೃತಂ. ದುಃಖ ವಿಧವಾಗಿರ್ತಕ್ಕಂಥ ದುಃಖಗಳು, ದಾರಿದ್ರ್ಯ ತಿನ್ನೋದಕ್ಕೆ ಗತಿ ಇರೋದಿಲ್ಲ, ಉಡೋ ಬಟ್ಟೆಗೆ ಗತಿ ಇರೋದಿಲ್ಲ, ಇಂತಹ ದಾರಿದ್ರ್ಯ, ದೌರ್ಭಾಗ್ಯ ಎಲ್ಲ ಇರ್ತದೆ, ದೈವ ಇರೋದಿಲ್ಲ, ದೌರ್ಭಾಗ್ಯ, ಪಾಪ ಇವೆಲ್ಲವೂ ತೊಳೆದು ಹಾಕಬೇಕಾದ್ರೆ, ಇವೆಲ್ಲವನ್ನು ಕಳ್ಕೊಳ್ಬೇಕಾದ್ರೆ ಸಪ್ತಾಹ ಶ್ರವಣಂ ತೇನ ಸರ್ವೇಭ್ಯೋಪ್ಯಧಿಕಂ ಕೃತಂ. ಎಲ್ಲದಕ್ಕಿಂತ ಜಾಸ್ತಿ ದೊಡ್ಡದು ಯಾವುದು ಅಂತಂದ್ರೆ ಅದು ಸಪ್ತಾಹ ಯಜ್ಞ. ಭಕ್ತಿ ಸುತೌ ತೌ ತರುಣೋ ಗೃಹೀತ್ವಾ ಪ್ರೇಮೇಕ ರೂಪ ಸಹಸಾ ವಿರಾಸಿ ಶ್ರೀಕೃಷ್ಣ ಗೋವಿಂದ ಹರೇರ್ಮುರಾರೆ ನಾತೇತಿ ನಾಮಾನಿ ಮೊಹುರು ವದಂತಿ. ಸರಿ, ನಾರದರು ಶ್ರೀಮದ್ ಭಾಗವತವನ್ನ ಆ ಭಕ್ತಿ ಜ್ಞಾನ ವೈರಾಗ್ಯಗಳ ಉದ್ದೇಶ ಮಾಡಿಕೊಂಡು ಅಲ್ಲೇ ಶ್ರೀಮದ್ ಭಾಗವತವನ್ನ ಬದರಿಕಾಶ್ರಮದಲ್ಲೇ ಪ್ರವಚನವನ್ನ ಮಾಡಿದ್ದಾರೆ. ಆ ಪುಣ್ಯದಿಂದ ಜ್ಞಾನ ಭಕ್ತಿ ವೈರಾಗ್ಯಗಳಿಗೆ ಕಾಲಿನಲ್ಲಿ ಭಕ್ತಿ ತಾರುಣ್ಯವನ್ನ ಪಡೆದಿದ್ದಾಳೆ. ಜ್ಞಾನ ವೈರಾಗ್ಯಗಳಿಗೆ ಕಾಲಿನಲ್ಲಿ ಶಕ್ತಿ ಬಂದಿದೆ. ಜ್ಞಾನ ವೈರಾಗ್ಯಗಳು ಕೂಡ ತರುಣರಾಗಿ ಆ ಭಕ್ತಿ ಜ್ಞಾನ ವೈರಾಗ್ಯಗಳಿಂದ ಸಹಿತರಾಗಿ ಓಡಿ ಓಡಿ ಬಂದಿದ್ದಾಳೆ ನಾರದರ ಹತ್ರ. ಶ್ರೀಕೃಷ್ಣ ಗೋವಿಂದ ಹರೇರ್ ಮುರಾರೆ ನಾತೇತಿ ನಾಮಾನಿ ಮೊಹುರು ವದಂತಿ. ನಾರಾಯಣ ಕೃಷ್ಣ ವಾಸುದೇವ ಅಂದ್ಕೊಂಡು ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ ಎಲ್ಲರೂ ಕೂಡ ಉದ್ಧಾರ ಆಗಿದ್ದಾರೆ. ಶೌನಕೋ ವಾಚ ಕೇಕೆ ವಿಶುದ್ಧಂತಿ ವದಂತು ಮಖ್ಯಂ ಸಪ್ತಾಹ ಯಜ್ಞೇನ ಕಥಾಮಯೇನ. ಶೌನಕಾದಿಗಳು ಸುತಾಚಾರ್ಯರನ್ನ ಪ್ರಶ್ನೆ ಮಾಡ್ತಾ ಕೇಳ್ತಾ ಇದ್ದಾರೆ, ಎಂತೆಂತಹ ಜನರು ಸಪ್ತಾಹ ಯಜ್ಞವನ್ನ ಮಾಡಿಸೋಣದ್ರಿಂದ, ಸಪ್ತಾಹ ಯಜ್ಞದಲ್ಲಿ ಶ್ರೀಮದ್ ಭಾಗವತವನ್ನ ಶ್ರವಣ ಮಾಡೋದ್ರಿಂದ ಎಂತೆಂಥವ್ರು ಉದ್ಧಾರವಾಗ್ತಾರೆ, ಎಂತೆಂಥವ್ರು ಶುದ್ಧರಾಗ್ತಾರೆ, ಅದನ್ನು ಹೇಳಬೇಕು ಅಂತ ಅಂದಾಗ ಅದಕ್ಕೆ ಸುತಾಚಾರ್ಯ ಹೇಳ್ತಾರೆ, ಕಾಯೇನ ವಾಚ ಮನಸಾಪಿ ಪಾಠಕಂ ನಿತ್ಯಂ ಪ್ರಕುರುವಂತಿ ಶಟ ಹಠೇನ ಏ ಸಪ್ತಾಹ ಯಜ್ಞೇನ ಕಲೋ ಪುನಂತಿತೆ. ಇವರೆಲ್ಲರೂ ಪವಿತ್ರರಾಗ್ತಾರೆ. ಯಾರು? ಕಾಯೇನ ದೇಹದಿಂದ, ವಾಚ ಮಾತಿನಿಂದ, ಮನಸ್ಸಿನಿಂದ ದುಷ್ಟವಾಗಿರ್ತಕ್ಕಂಥ ಕೆಟ್ಟ ಕೆಲಸಗಳನ್ನ, ಪಾಪದ ಕೆಲಸಗಳನ್ನ, ಎಂತಹ ಪಾಪದ ಕೆಲಸವನ್ನ ಮಾಡಿದ್ರು ಕೂಡ ನಿತ್ಯಂ ಪ್ರಕೃವಂತಿ ಶಟ ಹಠೇನ. ಕೆಲವರಂತೂ ಏಕಾದಶಿ ದಿವಸ ನಾನು ತಿಂದ್ರೆ ಏನಾಗ್ತದೆ, ನಾನೇನು ತಿಂದದ್ದು ಒಳಗೆ ಹೋಗೋದಿಲ್ಲೇನೋ, ಹಠ ಮಾಡಿ ಪಾಪದ ಕೆಲಸಗಳನ್ನ ಮಾಡ್ತಾರೆ. ಅಂತಹ ಹಠದಿಂದ ಬಲಾತ್ಕಾರದಿಂದ ಮಾಡಿರ್ತಕ್ಕಂತಹ ಪಾಪ ಕೆಲಸಗಳೇನಿದೆ, ಅದರಿಂದ ಬಂದ ಪಾಪ ಏನಿದೆ, ಆ ಎಲ್ಲ ವಿಧವಾದಂತಹ ಪಾಪಗಳು ಸಪ್ತಾಹ ಯಜ್ಞದಿಂದ ಕಳೆದುಕೊಳ್ಳೋದಕ್ಕೆ ಸಾಧ್ಯ. ಶ್ರೀಮದ್ ಭಾಗವತವನ್ನ ಶ್ರವಣ ಮಾಡೋದ್ರಿಂದ, ಶ್ರೀಮದ್ ಭಾಗವತದ ಶ್ರವಣದಿಂದ ಎಲ್ಲ ವಿಧವಾಗಿರ್ತಕ್ಕಂಥ ಎಲ್ಲಾ ರೀತಿಯಾಗಿರ್ತಕ್ಕಂಥ ಪಾಪಗಳ ಪರಿಹಾರ ಆಗ್ತದೆ. ಪ್ರೇತತ್ವವನ್ನ ಕಳೆಯುತ್ತದೆ ಈ ಶ್ರೀಮದ್ ಭಾಗವತ ಶ್ರವಣ ಅಂತ ಹೇಳಿ ಆ ದುಂದುಕಾರಿ ಮತ್ತು ಗೋಕರ್ಣರ ಕಥೆಯನ್ನ, ಆತ್ಮದೇವನ ಕಥೆಯನ್ನ ಪದ್ಮಪುರಾಣ ನಮಗೆ ತಿಳಿಸಿಕೊಡ್ತದೆ. ಅದನ್ನ ಮುಂದಿನ ಏಕಾದಶಿ ತಿಳಿಯೋಣ. ಇವತ್ತು ಸತ್ಯವಿಜಯ ತೀರ್ಥ ಶ್ರೀಪಾದಂಗಳವರ ಆರಾಧನಾ. ಸತ್ಯವಿಜಯರು ಸತ್ಯಪೂರ್ಣರ ಶಿಷ್ಯರು, ಮಹಾಜ್ಞಾನಿಗಳು, ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದವರು, ಪೂರ್ವಾಶ್ರಮದಲ್ಲಿ ಪಾಂಡುರಂಗಿ ವಂಶಕ್ಕೆ ಸೇರಿರ್ತಕ್ಕಂಥವ್ರು. ಸತ್ಯವಿಜಯರು ಅವರ ಆರಾಧನಾ ಇದೆ. ಅವರ ಸ್ಮರಣೆಯನ್ನ ಮಾಡ್ತಾ, ರಾಮ ಸ್ಮರಣೆಯನ್ನ ಮಾಡ್ತಾ ಈ ಭಾಗವತ ಪ್ರವಚನವನ್ನ ಮುಗಿಸೋಣ. ರಾಮ 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 ರಾಮ.
ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿರೀರಿತಃ ಯತವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮದ್ವೇಷಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.